ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ದಶೇಂದ್ರಿಯಾನನಂ ಘೋರಂ ಯನ್ಮನೋರಜನೀಚರಂ ವಿವೇಕಶರಜಾಲೇನ ಶಮಂ ನಯತಿ ಯೋಗಿನಾಂ. ಮೊದಲಾಗಿ ಹೃದಯದ ಆಕಾಶದಲ್ಲಿ ಬೆಳಗುವ ಗುರು ಸೂರ್ಯನಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಆತನಿಂದ ಹೊರಹೊಮ್ಮುವ ಜ್ಞಾನದ ಕಿರಣಗಳು ಅನಾದಿ ಅಜ್ಞಾನವನ್ನು, ಯಾವಾಗಿನಿಂದ ಅಂತಲೇ ಗೊತ್ತಿಲ್ಲ ಅಷ್ಟು ಪ್ರಾಚೀನವಾಗಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡ್ತವೋ ಅಂತಹ ಗುರು ಪರಂಜ್ಯೋತಿಯನ್ನು, ಗುರು ಸೂರ್ಯನನ್ನು ಮನಸ ಭಾವಿಸಿ, ಈ ವಿಶೇಷ ಸಂದರ್ಭದಲ್ಲಿ ಇಂದು ನಮ್ಮ ಸನ್ಯಾಸ ಸ್ವೀಕಾರದ ದಿನವೂ ಕೂಡ ಹೌದು, ಜೀವನ ದಾನವಾಗಿ ಅದನ್ನು ಆಚರಿಸಲಾಗ್ತಾ ಇದೆ. ಇಂಥ ಒಂದು ಪರ್ವ ಸಮಯದಲ್ಲಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಸನ್ಯಾಸ ಎಂದರೆ ಅದು ಕಳೆಯುವ ಲೆಕ್ಕ. ತುಂಬ ನಿಮ್ಮ ಲೆಕ್ಕದಲ್ಲಿ ಒಳ್ಳೆಯ ಲೆಕ್ಕ ಅಲ್ಲ, ಸಂಸಾರಿಗಳ ಲೆಕ್ಕದಲ್ಲಿ ಒಳ್ಳೆಯ ಲೆಕ್ಕ ಅಲ್ಲ. ಸಂಸಾರಿಗಳು ಕೂಡುವ ಲೆಕ್ಕವನ್ನು ಇಷ್ಟಪಡ್ತಾರೆ, ಸೇರಿಸ್ತಾ ಸೇರಿಸ್ತಾ ಹೋಗ್ತಾ ಇರ್ತಾರೆ. ಸಂಗ್ರಹಿ ನಾವ ಸಿದ್ಧದಿ ಅವರ ಮೂಲ ಮಂತ್ರ, ಸಂಗ್ರಹ ಮಾಡಿದಷ್ಟು ಒಳ್ಳೆಯದು ಅಂತ. ಆದರೆ ಸನ್ಯಾಸ ಹಾಗಲ್ಲ. ಸನ್ಯಾಸ ಅದು ಕಳೆದುಕೊಂಡೇ ಸ್ವೀಕಾರ ಮಾಡುವ ಆಶ್ರಮ, ಮತ್ತು ಕೂಡ ಕಳೆದುಕೊಳ್ಳುತ್ತಲೇ ಹೋಗುವಂಥ ಒಂದು ಆಶ್ರಮ. ಅದು ಕಳೆಯುವ ಲೆಕ್ಕವೇ ತುಂಬ ಮುಖ್ಯ. ಅಲ್ಲಿ ಏನನ್ನು ಕಳೆಯುವುದು ಅಂದರೆ, ಏನನ್ನು ಕಳೆದರೆ ಹಿತವಾಗಬಹುದು, ಸುಖವಾಗಬಹುದು, ಆನಂದವಾಗಬಹುದು ಅಂಥದ್ದನ್ನು ಕಳೆಯುವಂಥದ್ದು. ಈಗ ನಿಮಗೂ ಇಷ್ಟ ಆಗ್ಬೋದು ಹೇಗೆ ಹೇಳಿದರೆ. ಉದಾಹರಣೆಗೆ, ನಮ್ಮನ್ನು ನೂರಾರು ಸರಪಳಿಗಳು ಬಂಧಿಸಿವೆ ಅಂತ ಅಂದ್ಕೊಳ್ಳಿ. ಆ ಸರಪಳಿಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನಮಗೆ ಆಗ ಸುಖ ಆಗೋದಿಲ್ವಾ ಅಂತ, ಆರಾಮ ಅನಿಸೋದಿಲ್ವಾ ಅಂತ. ಹಾಗೆ ಈ ಭವದ ಬಂಧನವನ್ನು, ಈ ನೂರಾರಲ್ಲ, ಅದು ಎಷ್ಟು ಅಂತ ಲೆಕ್ಕ ಇಲ್ಲ, ಅಷ್ಟೆಲ್ಲ ಸರಪಳಿಗಳು ನಮ್ಮನ್ನು ಬಂಧಿಸಿವೆ. ಆ ಬಂಧನಗಳನ್ನು, ಈ ಸಂಬಂಧಗಳೆಲ್ಲ ಬಂಧನಗಳೇ, ಎಷ್ಟು ಬಗೆಯ ಸಂಬಂಧಗಳಿವೆ ನಮ್ಮ ಜೀವನದಲ್ಲಿ. ಅದಕ್ಕೆ ಆ ಸಂಬಂಧ ಅಂತ ಹೆಸರು ಬರೋ ಕಾರಣವೇ ಹಾಗೆ. ಬಂಧ ಅಂದರೆ ಕಟ್ಟು, ಸಂಬಂಧ ಅಂದರೆ ಬಲವಾದ ಕಟ್ಟು, ಬಿಡಿಸಲಾರದ ಕಟ್ಟು, ಸುಲಭದಲ್ಲಿ ಬಿಡಿಸಲಾರದ ಕಟ್ಟು ಅಂತಲೇ ಅದಕ್ಕೆ ಸಂಬಂಧ ಎಂಬುದಾಗಿ ಕರೆಯುವಂಥದ್ದು. ಹಾಗಾಗಿ ಆ ಬಂಧಗಳನ್ನೆಲ್ಲ ಕಳೆದುಕೊಳ್ಳುವಂಥದ್ದು. ಅಥವಾ ಈ ರೋಗ ಅಂತ ಅಂದ್ಕೊಳ್ಳಿ, ಈ ರೋಗವನ್ನು ಕಳ್ಕೊಂಡ್ರೆ ಸುಖ ಅಂತ ಅನ್ಸೋದಿಲ್ವಾ? ಎಲ್ಲರೂ ಬಯಸೋದಿಲ್ವ ಅದನ್ನು? ಸನ್ಯಾಸ ಎನ್ನುವಂಥದ್ದು ಭವರೋಗವನ್ನು ಕಳೀಲಿಕ್ಕಿರ್ತಕ್ಕಂಥ ಒಂದು ಆಶ್ರಮ. ಅದು ಸಂಸಾರವೇ ಒಂದು ರೋಗವಂತೆ. ಇಲ್ಲಿ ಸಂಸಾರದಲ್ಲಿದ್ದಾಗ ರೋಗ ಬರುವ ವಿಷಯ ಬೇರೆ. ಆದರೆ ಇನ್ನಚೂರು ಆಳಕವಾಗಿ ಆಲೋಚನೆ ಮಾಡಿದರೆ ಈ ಎಲ್ಲ ರೋಗಗಳ ಬೇರು ಅದು ಸಂಸಾರವೇ ಆಗಿದೆ. ಅದನ್ನೇ ಕಳಚಿಕೊಂಡ್ರೆ ಯಾವ ರೋಗವೂ ಇಲ್ಲ, ನೆಮ್ಮದಿಯಾಗಿ ಬಾಳ್ಬೋದು. ಹಾಗಾಗಿ ಭವರೋಗವನ್ನು ಕಳೆಯುವಂಥ ಒಂದು ಲೆಕ್ಕ ಅದು ಸನ್ಯಾಸ ಎನ್ನುವಂಥದ್ದು. ಹಾಗೆ ಇನ್ನೊಂದು ಉದಾಹರಣೆ ಕೊಡೋದಾದರೆ, ತಲೆಯ ಮೇಲೆ ಭಾರ ಇದೆ ಅಂತ ಅಂದ್ಕೊಳ್ಳಿ. ಹೊರಲಾರದ ಭಾರ ಯಾವಾಗಿಂದಲೂ ಇದೆ. ಆ ಭಾರವನ್ನು ಇಳಿಸಲಿಕ್ಕೆ ಸಾಧ್ಯ ಆದರೆ ಒಮ್ಮೆ ಹಾಯ್ ಅನ್ಸೋದಿಲ್ವಾ?
ಅದೇ ಸನ್ಯಾಸ. ಭಾರವನ್ನು ಕಳ್ಕೊಳ್ಳುವಂಥದ್ದು. ಇದೆಲ್ಲ ನಾವು ಹೊತ್ಕೊಂಡಿದ್ದೇವೆ. ಇವತ್ತೇನೇನು ನಮ್ಮ ಜೀವನದಲ್ಲಿ ಇದೆ, ಹೆಚ್ಚಿನದನ್ನು ಹೊತ್ಕೊಂಡಿದೆ ನಾವು. ಅದು ನಮಗೆ ಭಾರವಾಗಿದೆ, ಅದು ಅರ್ಥ ಆಗ್ತಾ ಇಲ್ಲ ಅಂತ, ನಾವು ಅದನ್ನು ಬಿಡಲಿಕ್ಕೆ ಸಿದ್ಧ ಇಲ್ಲ ಅಂತ. ಅದು ನಮ್ಮನ್ನು ಬಗ್ಗಿಸ್ತಾ ಇದೆ, ನಮ್ಮ ಬೆನ್ನು ಮುರಿಯುವಂತೆ ಮಾಡ್ತಾ ಇದೆ, ತುಂಬ ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದೆ. ದೊಡ್ಡ ಹೊರಲಾರದ ಭಾರವನ್ನು ಹೊತ್ಕೊಂಡಿದ್ರೆ ಯಾವ ಸ್ವಾತಂತ್ರ್ಯ ಇರ್ತದೆ ಹೇಳಿ? ಅವನು ಆರಾಮಾಗಿ ಓಡಾಡ್ಬೋದಾ, ನಡೆದಾಡ್ಬೋದಾ, ಕುಣಿದಾಡ್ಬೋದಾ? ಏನೂ ಸಾಧ್ಯ ಇಲ್ಲ ನೋಡಿ ಅಂತ. ಇಡೀ ಭಾರವನ್ನು ಇಳಿಸಲಿಕ್ಕೆ ಸಾಧ್ಯ ಆದರೆ ಒಮ್ಮೆ ಹಾಯ್ ಅನಿಸೋದಿಲ್ವಾ ಅಂತ. ನ್ಯಾಯಶಾಸ್ತ್ರ ಹೇಳುವಂಥ ಮೋಕ್ಷ ಅದು. ಏಕವಿಂಶತಿ ದುಃಖ ಧ್ವಂಸ ಅಂತ ಅವ್ರು ಹೇಳ್ತಾರೆ. 21 ಬಗೆಯ ದುಃಖ ಧ್ವಂಸ ಆಗೋದೇ ಮೋಕ್ಷ. ಮೋಕ್ಷ ಅಂದರೆ ಬೇರೆ ಏನೂ ಇಲ್ಲ. ಈವರೆಗೆ ಇದ್ದಂಥ ದುಃಖಗಳೆಲ್ಲವೂ ಕೂಡ ತೊಲಗಿ ಹೋಗ್ತವೆ, ಅದೇ ಮೋಕ್ಷ. ಈ ಭಾರಗಳೆಲ್ಲ ಇಳಿದು ಹೋಗ್ತವೆ. ಹಾಗಾಗಿ ಹೊಸದಾಗಿ ಏನು ಬರೋದಿಲ್ಲ ಅಂತ ಅವ್ರು ವಾದ ಮಾಡ್ತಾರೆ ನೈಯಾಯಿಕರು, ನ್ಯಾಯಶಾಸ್ತ್ರಜ್ಞರು. ಮೋಕ್ಷ ಅಂದರೆ ಹೊಸದಾಗಿ ಏನೋ ಬರುವಂಥದ್ದಲ್ಲ, ಇರುವ ಬೇಡದ ಹೊರೆ ಅದು ಕಳಚಿ ಹೋಗುವಂಥದ್ದು, ಅದೇ ಮೋಕ್ಷ ಎಂಬುದಾಗಿ ಅವ್ರು ಹೇಳ್ತಾರೆ. ಒಂದು ರೀತಿಯಿಂದ ಚೆನ್ನಾಗಿದೆ ಅದು. ಒಂದು ದೃಷ್ಟಿಯಿಂದ ನೋಡಿದಾಗ ಹೌದು, ಎಷ್ಟೋ ಹೊರೆಗಳು ಇಳಿತವೆ. ಆ ಸಮಯದಲ್ಲಿ ಹೊರೆಗಳನ್ನು ಇಳಿಸ್ಕೊಳ್ಬೇಕು ಅಂತ. ಹಾಗಾಗಿ ಈ ಕಳೆಯುವ ಲೆಕ್ಕವೆಲ್ಲ ಹಾಳು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅದರಲ್ಲಿ ಗುಣ ತುಂಬ ಇರ್ತದೆ. ಒಂದು ಹದ್ದಿನ ಕಥೆ ನೆನಪು ಮಾಡ್ಕೊಳ್ತಾ ಇರ್ತೇನೆ ನಾವು ಯಾವಾಗಲೂ. ಒಂದು ಚಿಕ್ಕ ಮಾಂಸದ ತುಣುಕು ಒಂದು ಹದ್ದಿಗೆ ಸಿಕ್ಬಿಡ್ತಂತೆ. ಭಾಳ ಸಂತೋಷ ಆಯಿತು ಅದಕ್ಕೆ. ಆದರೆ ಅದು ಸಿಕ್ಕಿದ್ದು 100 ಹದ್ದುಗಳು ಬಂದು ಮುತ್ತುಕೊಂಡು ಅದನ್ನು. ನನಗೆ ಬೇಕು ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಯಾವುದೋ ಕೊಕ್ಕನ್ನು ಕೊಕ್ತಾ ಇದೆ, ಯಾವುದೋ ರೆಕ್ಕೆಯನ್ನು ಕೊಕ್ತಾ ಇದೆ, ಇನ್ಯಾವುದೋ ಪಾದವನ್ನು ಕೊಕ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ದಾಳಿ ಅಂತ. ಈ ಗಡಿಬಿಡಿಯಲ್ಲಿ ಮಾಂಸದ ತುಣುಕು ಬಿದ್ದೋಯ್ತಂತೆ ಅದ್ರ ಕೊಕ್ಕಿನಿಂದ. ಬಿದ್ದು ಹೋದ್ಕೊಂಡು ಎಲ್ಲ ಆ ಕಡೆಗೆ ಹೋದು. ಅನಿಸ್ತಂತೆ ಅದಕ್ಕೆ ಒಂದ್ಸಾರಿ ಅಂತ ಹದ್ದಿಗೆ ಭಾಳ ಆರಾಮಾಯಿತು ಅಂತ. ಹಾಗಾದರೆ ಈ ದುಃಖ, ಈ ಕಷ್ಟ, ಇದು ಏನು ಅಂದರೆ ಅದೇ ತಗೊಂಡಿದ್ದದು, ಅದೇ ಆರಿಸ್ಕೊಂಡಿದ್ದದು. ಅದಕ್ಕೆ ಎಲ್ಲಿಂದ ಹೊರಗಿನಿಂದ ಬಂದಿದ್ದಲ್ಲ ಅಂತ. ಒಂದು ಚಿಕ್ಕ ಮಾಂಸದ ತುಣುಕು ಇಷ್ಟು ಕ್ಲೇಶ ಆಗುವಂತೆ ಮಾಡ್ತಾ ಇದೆ ನೋಡಿ. ಈ ರಾಜಕಾರಣದ ಉದಾಹರಣೆಯನ್ನು ಕೊಡ್ಬೋದು ಬೇಕಿದ್ರೆ. ರಾಜಕಾರಣದಲ್ಲಿ ಬಹಳ ಪ್ರಯತ್ನಪಟ್ಟು ಒಬ್ಬ ಹೋಗಿ ಒಂದು ಅಧಿಕಾರ ಸ್ಥಾನಕ್ಕೆ ಭಾಳ ಕಷ್ಟಪಟ್ಟು ಹೋಗಿ ಕೂತ್ಕೊಳ್ತಾನೆ. ಅದಕ್ಕೆ ಎಷ್ಟೋ ಖರ್ಚನ್ನು ಮಾಡ್ತಾನೆ, ಮಾಡಿಸ್ತಾನೆ. ಅದಕ್ಕಾಗಿ ಮಾಡಬೇಕಾದ್ದನ್ನು ಮಾಡ್ತಾನೆ, ಮಾಡಬಾರದ್ದನ್ನು ಮಾಡ್ತಾನೆ. ನಿದ್ದೆ ಎಷ್ಟು ಗಡಿತಾನೋ ಲೆಕ್ಕ ಇಲ್ಲ ಅದಕ್ಕೆ. ಇಷ್ಟೆಲ್ಲ ಮಾಡಿ ಹೋಗಿ ಒಂದು ಅಧಿಕಾರ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿಂದ ನಿಜವಾದ ಆಟ ಪ್ರಾರಂಭ ಆಗ್ತದೆ ಅಂತ. ಅವನನ್ನು ಎಳೆದು ಕೆಳಗೆ ಹಾಕಲಿಕ್ಕೆ ಸುತ್ತಮುತ್ತ ಎಲ್ಲ ಕಡೆಯಿಂದ ಕಾಯ್ತಾ ಇದ್ದಾರೆ. ಪ್ರತಿ ಕ್ಷಣವೂ ಎಲ್ಲರದ್ದು ಅದೇ ಪ್ರಯತ್ನ. ಅವನಿಗೆ ಈ ಒಂದು ಹಂತ ಮುಕ್ತಾಯ ಆಯಿತು ಅಂತ ಅಂದ್ಕೊಳ್ತಾನೆ. ಹೋಗಿ ಆ ಪದವಿಯನ್ನು ಏರಿದಾಗ ಅಂತೂ ಇಂತೂ ನಾನು ಗೆದ್ದೆ ಅಂತ ಅಂದ್ಕೊಳ್ತಾನೆ. ಆದರೆ ಅವನು ಗೆದ್ದಿಲ್ಲ. ಅಲ್ಲಿಂದ ಪ್ರಾರಂಭ ಅಂತ. ಅವನ ಯುದ್ಧ ಅಲ್ಲಿಂದ ಪ್ರಾರಂಭ ಆಗುವಂಥದ್ದು. ಅದು ತುಂಬ ಒಳ್ಳೆಯ ಉದಾಹರಣೆ. ಹಾಗಾಗಿ ನಿಮಗೆ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಕು ಅಂತಿದ್ರೆ ಸೀದಾ ರಾಜಕಾರಣಕ್ಕೆ ಹೋಗಿ ಸೇರ್ಬೋದು. ಆರೋಗ್ಯ, ನೆಮ್ಮದಿ ಮತ್ತು ಎಲ್ಲ ಹಾಳು ಮಾಡಿಕೊಂಡು ಧರ್ಮ ಮಾರ್ಗವನ್ನು ಬಿಟ್ಟು, ಸತ್ಯ ಮಾರ್ಗವನ್ನು ಬಿಟ್ಟು ನೆಮ್ಮದಿಯನ್ನು ಕಳ್ಕೊಂಡು ಜೀವನ ಮಾಡಬೇಕು ಅಂದರೆ ಅಲ್ಲಿ ಹೋಗ್ಬೋದು. ಹಾಗಾದ್ರೆ ಅಲ್ಲಿ ಯಾರು ಧರ್ಮವಂತರು, ಸತ್ಯವಂತರು ಇಲ್ವಾ ಅಂದರೆ ಅಲ್ಲಿದ್ದಾರೆ. ಅವರು ಇದ್ದಲ್ಲೇ ಇದ್ದಾರೆ. ಅವರೆಲ್ಲೂ ಮೇಲೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ. ಹೋಗಲಿಕ್ಕೆ ಆ ಧರ್ಮ ಅವ್ರಿಗೆ ಅಡ್ಡ ಬರ್ತದೆ ಅನ್ನುವಂತೆ ಅನ್ನಿಸ್ತದೆ ಅಂತ. ಯಾಕೆಂದರೆ ಆ ಲೋಕ ಅದು ಮಾಯಾ ಲೋಕ, ಅದು ಅಸತ್ಯದ ಲೋಕ, ಅದು ಕಪಟದ ಲೋಕ ಅದು ಅಂತ. ಹಾಗೆ ನಾವು ಏನೇನನ್ನು ಸಂಪಾದನೆ ಮಾಡಿರ್ತೇವೋ ಇದೇ ನಮಗೆ ಬಂಧನ ಅಂತಂದರೆ ನಮಗದು ಅರ್ಥ ಆಗೋದಿಲ್ಲ ಸುಲಭದಲ್ಲಿ ಅಂತ. ಇದೇ ನಮ್ಮ ಕ್ಲೇಶ ಅಂದರೆ ನಮಗದು ಮನಸ್ಸಿಗೆ ಬರೋದೇ ಇಲ್ಲ ಅಂತ. ಸನ್ಯಾಸ ಅದನ್ನು ಬಿಡಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಆಂಗ್ಲ ಭಾಷೆಯಲ್ಲಿ ಒಂದು 3 ಶಬ್ದದ ಒಂದು ಬಹಳ ಒಳ್ಳೆ ಗಾದೆ ಇದೆ. ಇಡೀ ಜೀವನಕ್ಕೆ ಬಹಳ ದೊಡ್ಡ ಉಪದೇಶ ಇದೆ ಅದರಲ್ಲಿ. 3 ಶಬ್ದ ಅದರಲ್ಲಿ. ಲೆಸ್ ಈಸ್ ಮೋರ್ ಅಂತ, ಅಷ್ಟೇ. ಲೆಸ್ ಈಸ್ ಮೋರ್. ಈ ಕಡಿಮೆಯೇ ನಿಜವಾಗಿ ಹೆಚ್ಚು ಅಂತ. ನಾವು ಎಷ್ಟು ಕಡಿಮೆ ಮಾಡ್ಕೊಳ್ತೇವೆ ಭಾರವನ್ನು, ಅಷ್ಟು ನೆಮ್ಮದಿ ಹೆಚ್ಚಾಗ್ತಾ ಬರ್ತದೆ ನಮಗೆ, ಅಷ್ಟು ಆನಂದ ಹೆಚ್ಚಾಗ್ತಾ ಬರ್ತದೆ. ಅದು ನಾವು ಯಾವಾಗಲೂ ಹಿಂದೂ ಕೂಡ ಇದನ್ನು ನಾವು ಉಲ್ಲೇಖ ಮಾಡಿದ್ದುಂಟು. ನಮಗೆ ಪೇಟೆಗೆ ಹೋದಾಗ ಯಾವುದೋ ಚಂದ ಕಾಣ್ತದೆ, ತಂದು ಮನೇಲಿ ಇಡ್ತೇವೆ. ಇನ್ನೆಲ್ಲ ಹೋದಾಗ ಮತ್ತೇನೋ ಬೇಕು ಅಂತ ಅನ್ನಿಸ್ತದೆ, ಅದನ್ನು ತಂದು ಮನೇಲಿ ಇಡ್ತೇವೆ. ಆಮೇಲೆ ಮನೆ ಒಂದು ಸಂಗ್ರಹಾಲಯ ಆಗಿರ್ತದೆ. ಒಂದು ರಾಶಿ ವಸ್ತುಗಳು ಮನೆ ತುಂಬಿರ್ತವೆ. ಅದನ್ನು ಉಪಯೋಗಿಸ್ತೇವೆ ಅಂದರೆ ಉಪಯೋಗಿಸೋದಿಲ್ಲ. ಅದು ಧೂಳು ಹಿಡ್ಕೊಂಡು ಇರ್ತದೆ ಮನೆಯಲ್ಲಿ ಅಂತ. ಎಷ್ಟಿರ್ತದೆ ಅಂದರೆ ಲೆಕ್ಕ ಇಲ್ಲ ಅಂತ, ಮೇಲೆ ಕೆಳಗೆ ಎಲ್ಲ ಅಂತ.
ಆಮೇಲೆ ಹೊಸದು ಯಾವುದೋ ಬಂದಾಗ ಇದನ್ನ ಆ ಕಡೆ ಇಟ್ಟು ಅದನ್ನು ಆ ಜಾಗದಲ್ಲಿ ತಂದಿಡುವಂಥದ್ದು. ಅಲ್ಲಿ ಅಂತೂ ಮುಕ್ತಾಯವೇ ಇಲ್ಲ ಅಂತ. ಅಥವಾ ಬಟ್ಟೆಗಳು, ಈ ಬಟ್ಟೆಗಳು ಎಷ್ಟು ನಾವು ತರ್ತೇವೆ ಬಟ್ಟೆಗಳನ್ನು, ಲೆಕ್ಕ ಇದೆಯಾ ಅಂತ. ಯಾವುದನ್ನು ನಮಗೆ ಕೊಡಲಿಕ್ಕೆ ಮನಸ್ಸು ಬರೋದಿಲ್ಲ, ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಇದು ಆ ಕಾರಣಕ್ಕೆ ಬೇಕು, ಇದು ಈ ಕಾರಣಕ್ಕೆ ಬೇಕು ಅಂತ ಎಲ್ಲವನ್ನು ಕೂಡ ಇಟ್ಕೊಂಡಿರ್ತೇವೆ. ಎಷ್ಟು ತೊಟ್ಕೊಳ್ತೇವೆ ಅಂತ. ನಮ್ಮ ಒಂದು ವರ್ಷದಲ್ಲಿ ಎಷ್ಟು ಬಟ್ಟೆ ತೊಟ್ಕೊಳ್ತೇವೆ, ಅಥವಾ ಒಂದು ತಿಂಗಳಲ್ಲಿ ಎಷ್ಟು ಬಟ್ಟೆ ತೊಟ್ಕೊಳ್ತೇವೆ ಅಂದರೆ ಅದು ಯಾವಾಗಲೂ ಒಂದೊಂದ್ಸರಿ ತೊಟ್ಕೊಳ್ತೇವೋ ಇಲ್ಲವೋ ಅಂತ. ಅದಕ್ಕಾಗಿ ಇಡೀ ವರ್ಷ ಅದಕ್ಕೆ ಒಂದಷ್ಟು ಸ್ಥಳ ಹೋಗ್ತದೆ ಮನೆಯಲ್ಲಿ, ಒಂದಷ್ಟು ಕೆಲಸ ಅದಕ್ಕೋಸ್ಕರವಾಗಿ. ಹೀಗೆ ಎಷ್ಟೋ ವಸ್ತುಗಳು ನಮ್ಮ ಮನೆ ತುಂಬ ತುಂಬಿರ್ತವೆ. ಅದೆಲ್ಲ ನಮ್ಮ ದುರಾಸೆಯ ಪ್ರತೀಕ. ಆ ಆಸೆಯನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ, ತೀರುವಂಥ ಆಸೆಯಲ್ಲ ಅದು. ಅದಕ್ಕೆ ಸುಲಭವಾದ ಮಾನದಂಡ ಇದು. ನೀವು 6 ತಿಂಗಳು ಒಂದು ವಸ್ತು ಉಪಯೋಗಿಸಿಲ್ಲ ಅಂದರೆ ನಿಮಗದು ಬೇಡ ಅಂತ ಅರ್ಥ ಅಂತ. 1 ವರ್ಷ ನೀವು ಅದನ್ನು ಉಪಯೋಗಿಸಿಲ್ಲ ಇದೆ ನಿಮ್ಮಲ್ಲಿ ಅಂದರೆ ಯಾರಿಗೂ ಉಪಯೋಗ ಆಗ್ತಾ ಇತ್ತು ಅಂತ. ನೀವ್ಯಾಕೆ ಇಟ್ಕೊಂಡಿದ್ದೀರಿ? ಲಕ್ಷ್ಮಿಯನ್ನು ಕಟ್ಟಿ ಹಾಕಿದಂತೆ, ಲಕ್ಷ್ಮಿ ಶಪಿಸ್ತಾಳೆ ಆಗ ಅಂತ. ಉಪಯೋಗಿಸಿದೆ ನಾವು ಅದನ್ನು ಕಟ್ಟಿ ಹಾಕಿದರೆ ಅದು ದಾನ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಎರಡೂ ಮಾಡದೆ ನಾವು ಇಟ್ಕೊಂಡ್ರೆ ಲಕ್ಷ್ಮಿಯನ್ನೇ ಕಟ್ಟಿ ಹಾಕಿದಾಗೆ ಲಕ್ಷ್ಮಿ ನಮಗೆ ಶಾಪ ಕೊಟ್ಟು ಹೋಗ್ತಾಳೆ. ಕೊಡಬೇಕು ಅದನ್ನು, ಯಾರಿಗಾರು ಕೊಡಬೇಕು ಅದನ್ನು. ಹಾಗಾಗಿ ಈ ದಾನವೂ ಕೂಡ ಸನ್ಯಾಸದೇ ಒಂದು ಚಿಕ್ಕ ಭಾಗ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಟ್ಕೊಂಡಿರಬೇಕು, ಅದನ್ನು ದಾನ ಮಾಡ್ತೀರಿ. ಅದು ಕೂಡ ನಾವು ಬಿಟ್ಟು ಕೊಡುವಂಥದ್ದು, ನಾವು ಕಳೆದುಕೊಳ್ಳುವಂಥದ್ದು. ಅದು ನಮಗೆ ತುಂಬ ಪುಣ್ಯವನ್ನು ಕೊಡ್ತದೆ ಮತ್ತು ನೆಮ್ಮದಿಯನ್ನು ಕೊಡ್ತದೆ. ಎಷ್ಟು ನಮ್ಮ ಪಾಪವನ್ನು ಕೂಡ ಅದು ಪರಿಹಾರ ಮಾಡ್ತದೆ ಅಂತ. ತುಂಬ ಸರಳವಾಗಿ ಹೇಳಬೇಕು ಅಂದರೆ ಬಿಟ್ಟು ಹೋಗೋದು ಖಂಡಿತ. ಈ ವಸ್ತುಗಳೆಲ್ಲ ಇದೆಯಲ್ಲ, ಅಥವಾ ವಸ್ತುಗಳು ಸಂಬಂಧಗಳು, ಇದೆಲ್ಲ ಬಿಟ್ಟು ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಾಗೆ ಬಿಟ್ಟು ಹೋದರೆ ನಾವು ತುಂಬ ನೋವು ಅನುಭವಿಸ್ತೇವೆ. ನಾವು ಬಿಟ್ಟಿಲ್ಲ, ಹಿಡ್ಕೊಂಡಿರ್ತೇವೆ, ಅದೇ ನಮ್ಮನ್ನು ಬಿಟ್ಟು ಹೋಗ್ತದೆ ಅನ್ನುವಾಗ ತುಂಬ ನೋವು. ನಾವಾಗಿ ಬಿಟ್ಟರೆ ಸುಖ. ಅದು ಸನ್ಯಾಸ ಅಂದರೆ ಅಷ್ಟೇ ಅಂತ, ಒಂದು ಬುದ್ಧಿವಂತಿಕೆ ಅದು. ಅದು ಬಿಟ್ಟು ಹೋಗುವ ಮೊದಲು ನಾವೇ ಅದನ್ನು ಬಿಡುವಂಥದ್ದು. ನೋಡಿ, ಎಷ್ಟೋ ಸತಿ ಈ ಗಂಡ ಹೆಂಡತಿ ಜಗಳಾಟ ಅದು ತುಟ್ಟ ತುದಿಗೆ ಹೋಗಿ ಆಯಿತು, ಇಬ್ಬರಲ್ಲಿ ಯಾರೋ ಒಬ್ರು ಹೇಳ್ತಾರೆ. ಈಗ ಉದಾಹರಣೆಗೆ ಗಂಡ ಹೇಳ್ತಾನೆ ಅಂತ ಅಂದ್ಕೊಳ್ಳಿ, ಆಯಿತು ವಿಚ್ಛೇದನ ಅಂತ, ನಾನು ನೀನು ಬೇರೆ ಇವತ್ತಿನಿಂದ ಅಂತ. ಅದಕ್ಕೆ ಹೆಂಡತಿ ಏನು ಹೇಳ್ತಾಳೆ ಅಂದರೆ, ಇಲ್ಲ, ನೀವು ನನ್ನನ್ನು ಬಿಟ್ಟಿದ್ದಲ್ಲ, ಅಥವಾ ನೀನು ನನ್ನನ್ನು ಬಿಟ್ಟಿದ್ದಲ್ಲ, ನಾನೇ ನನ್ನನ್ನು ಬಿಟ್ಟಿದ್ದು, ನಾನೇ ನಿನ್ನನ್ನು ಬಿಡ್ತಾ ಇದ್ದೇನೆ ಅಂತ. ನಿನಗಿಂತ ಬದಲು ನಾನೇ ನಿನ್ನನ್ನು ಬಿಟ್ಟೆ. ಯಾರನ್ನ ಬಿಟ್ಟವರು ಅನ್ನೋ ಬಗ್ಗೆ ಮೇಲಾಟ ಆರಂಭ ಆಗ್ತದೆ ನಂತರ. ನಾನೇ ಮೊದಲು ಬಿಟ್ಟಿದ್ದು ಅನ್ನೋ ಥರ ಅಂತ. ಹಾಗೆ ನಾವಾಗಿ ಬಿಟ್ಟಾಗ ಅದರಲ್ಲಿ ತುಂಬ ಶ್ರೇಯಸ್ಸಿದೆ. ಅದಾಗಿ ಬಿಟ್ಟು ಹೋಗುವಾಗ ಅದು ಗಾಯ ಮಾಡಿ ಹೋಗ್ತದೆ, ನೋವು ಮಾಡಿ ಹೋಗ್ತದೆ ಮತ್ತು ಕಷ್ಟ ಕೊಟ್ಟು ಹೋಗ್ತದೆ. ಎಲ್ಲವೂ ಕೂಡ ಹೀಗೆ. ಹಾಗಾಗಿ ನಾವಾಗಿ ಬಿಡುವುದನ್ನು ಅಭ್ಯಾಸ ಮಾಡುವ ಕ್ರಮಕ್ಕೆ ದಾನ ಅಂತ ಹೆಸರು. ನಾವಾಗಿ ಕೈ ಎತ್ತಿ ಕೊಡ್ತೇವಲ್ಲ, ಸಂತೋಷವಾಗಿ ಕೊಡ್ತೇವಲ್ಲ, ಅದು ಸನ್ಯಾಸದ್ದೇ ಒಂದು ಚಿಕ್ಕ ಭಾಗ ಅದು ಅಂತ. ಅಥವಾ ಮುಕ್ತಿಯದ್ದೇ ಒಂದು ತುಣುಕು. ಅದೊಂದು ಸನ್ಯಾಸ ಅನ್ನೋದು ಮುಕ್ತಿಯ ಒಂದು ತುಣುಕು, ಅದರ ಒಂದು ತುಣುಕು ದಾನ ಎನ್ನುವಂಥದ್ದು ಅಂತ. ಹಾಗಾಗಿ ಇದನ್ನು ಗೃಹಸ್ಥನು ಕೂಡ ಮಾಡಬೇಕು, ಪ್ರತಿನಿತ್ಯವೂ ಕೂಡ ಮಾಡಬೇಕು. ನಿತ್ಯ ದಾನ ಅಂತ ಕರೀತಾರೆ. ಅಂದರೆ ಒಂದು ಸೂರ್ಯೋದಯವಾದರೆ ಮರುದಿನ ಸೂರ್ಯೋದಯಕ್ಕಿಂತ ಮೊದಲು ಏನನ್ನಾದ್ರು ಕೊಟ್ಟಿರಬೇಕು ನಾವು. ಒಂದು ದಿನವೂ ದಾನವಿಲ್ಲದ ದಿನ ಇರಬಾರ್ದು, ಚಿಕ್ಕದೋ ದೊಡ್ಡದು, ಏನಾದರೂ ಕೊಡಲೇಬೇಕು ಪ್ರತಿನಿತ್ಯವೂ ಕೂಡ. ಆ ನಿತ್ಯ ದಾನ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದಿಲ್ಲದ ದಿನ, ದಾನವಿಲ್ಲದ ದಿನ ಇರಬಾರ್ದು ಅಂತ ಶಾಸ್ತ್ರಗಳು ಹೇಳ್ತೇವೆ. ಹಾಗಾಗಿ ಅದನ್ನು ಮಾಡಬೇಕು. ಅದು ನೆಮ್ಮದಿಗೆ. ಅಂದರೆ ನಿಮಗೆ ಅಲ್ಪಾವಧಿಯಲ್ಲಿ ಹೇಳಬೇಕು ಅಂದರೆ, ನೀವು ಬಿಡ್ತಾ ಹೋದರೆ ನೆಮ್ಮದಿನ ಕಾಣ್ತೀರಿ ನೀವಲ್ಲಿ. ಈಗಲೇ ನೆಮ್ಮದಿ ಸಿಗ್ತದೆ, ನೀವು ಸತ್ತ ನಂತರ ನೆಮ್ಮದಿ ಅಂತಲ್ಲ, ಆಗಿಂದಾಗ ನೆಮ್ಮದಿ ಸಿಗ್ತದೆ ಅಂತ. ಆದರೆ ಸನ್ಯಾಸ ಎನ್ನುವ ಹಾಗೆ ಪೂರ್ತಿ ನಾವು ಅದನ್ನು ಬಿಟ್ಟು ಕೊಡುವಂಥದ್ದು ಅನ್ನೋ ಮಟ್ಟಕ್ಕೆ ಹೋದಾಗ ಪೂರ್ಣ ನೆಮ್ಮದಿ ಸಿಗ್ತದೆ, ನಿತ್ಯ ನೆಮ್ಮದಿ. ಅದು ಅದರಲ್ಲಿ ಮತ್ತೆ ದುಃಖದ ಸ್ಪರ್ಶ ಇಲ್ಲ ಅಂತ ನೆಮ್ಮದಿ ಅದು ಅಂತ. ಅದಕ್ಕಾಗಿ ಸನ್ಯಾಸವನ್ನು ನಮ್ಮ ಪ್ರಾಚೀನರು ಹೇಳಿದರು, ಅದನ್ನು ತುಂಬ ಎತ್ತಿ ಕೊಂಡಾಡಿದರು ಆ ಸನ್ಯಾಸವನ್ನು. ರಾಮಾಯಣದಲ್ಲಿ ಯತ್ರ ಸಾಯಂ ಗೃಹೋ ಮುನಿಹಿ ಅಂತ ಒಂದು ಉಲ್ಲೇಖ ಬರ್ತದೆ. ರಾಮಾಯಣದ ಕಾಲದಲ್ಲಿ ಸನ್ಯಾಸ ಕಡಿಮೆ ಇತ್ತು, ಗೃಹಸ್ಥಾಶ್ರಮ ಅಷ್ಟು ಚೆನ್ನಾಗಿತ್ತು ಆ ಕಾಲದಲ್ಲಿ. ತ್ರಿವರ್ಗ ಅಂತ ಧರ್ಮ, ಅರ್ಥ, ಕಾಮ ಇದನ್ನೇ ಎತ್ತಿ ಹೇಳ್ತಾರೆ. ಮೋಕ್ಷ ತಾನಾಗಿ ಸಿದ್ಧ ಆಗ್ತಾ ಇತ್ತು ಈ ಮೂರನ್ನು ಸರಿಯಾಗಿ ಆಚರಣೆ ಮಾಡಿದರೆ ಅನ್ನೋ ಕಾರಣಕ್ಕೆ. ಆದರೆ ಆಗಲೂ ಕೂಡ ಸನ್ಯಾಸ ಇತ್ತು, ಆಗಲೂ ಕೂಡ ಅದನ್ನೇ ರಾಮಾಯಣ ಉಲ್ಲೇಖ ಮಾಡುವಾಗ ಯತ್ರ ಸಾಯಂ ಗೃಹೋ ಮುನಿಹಿ, ಮನೆಯಲ್ಲಿ ನಿಂದು ಅಂದರೆ ಎಲ್ಲಿ ಸಾಯಂಕಾಲ ಆಗ್ತದೋ ಅಲ್ಲಿ ಅವನು ಹೋಗ್ತಾ ಇರ್ತಾನೆ, ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಸಾಯಂಕಾಲ ಆಗ್ತದೋ ಅಲ್ಲಿ ಉಳ್ಕೊಳ್ತಾನೆ, ಅದೇ ಅವನ ಮನೆ. ಅದೊಂದು ಮರದ ಬುಡ ಆಗಿರ್ಬೋದು, ಕಾಡಾಗಿರ್ಬೋದು, ನದಿ ತೀರ ಆಗಿರ್ಬೋದು,
ಯಾವುದೋ ಒಂದು ಊರಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಅದು ಎಲ್ಲಿಯೋ ಅಲ್ಲಿ. ಎಲ್ಲಿ ಸಾಯಂಕಾಲ ಆಯಿತು ಅದು ಮನೆ, ಏನು ಸಿಕ್ಕಿತು ಅದು ಊಟ ಅಂತ, ಹೀಗೆ ಬದುಕುವಂಥವರು ಅಂತ ಶಂಕರಾಚಾರ್ಯರು ಅದನ್ನು ಭಜಗೋವಿಂದಂ ಸ್ತೋತ್ರದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನು ಅಲ್ಲಿ ಅವರು ಕರತಲ ಭಿಕ್ಷ ತರುತಲ ವಾಸ ಅಂತ ಹೇಳ್ತಾರೆ. ಅವರು ಸುರಮಂದಿರ ತರುಮೂಲ ನಿವಾಸ. ಸುರಮಂದಿರ ದೇವಸ್ಥಾನ, ತರುಮೂಲ ಅಂದ್ರೆ ಯಾವುದೋ ಮರದ ಬಿಡ, ಅಲ್ಲಿ ವಾಸ ಅಂತ. ಶಯ್ಯ ಭೂತಲಂ, ಭೂಮಿಯೇ ಹಾಸಿಗೆ, ಅಜಿನಂ ವಾಸ. ಕಾವ್ಯೆ ಅಥವಾ ಮೃಗಚರ್ಮವೇ ಅದೇ ವಸ್ತ್ರ ಅಂತ. ಏನು ಸಿಕ್ಕಿತು ತೊಲ್ಕಲ್ಲವೇ ಅಂಥದ್ದೇ ವಸ್ತ್ರ, ಇಂಥದೇ ವಸ್ತ್ರ ಬೇಕು ಅಂಥದ್ದೇ ವಸ್ತ್ರ ಬೇಕು ಅಂತೇನಿಲ್ಲ. ಕರತಲ ಭಿಕ್ಷ, ಭಿಕ್ಷಕ್ಕೊಂದು ಪಾತ್ರ ಕೂಡ ಇಲ್ಲ, ಕೈ ಒಡ್ಡಿದರೆ ಅಲ್ಲೇನು ಬಂತು ಅದೇ ಅಂತ. ಇದನ್ನು ಹನುಮಂತ ಸುಂದರಕಾಂಡದಲ್ಲಿ ಕೂಡ ಉಲ್ಲೇಖ ಮಾಡ್ತಾನೆ. ಸೀತೆ ಎಷ್ಟು ಹುಡುಕಿದ್ರು ಸಿಗದೇ ಇದ್ದಾಗ ಅವನು ಅಂದರೆ ವ್ರತದ ಮೂಲಕ ತನ್ನ ಜೀವನವನ್ನೇ ಅಂತ್ಯ ಮಾಡಿಕೊಳ್ಳುವಂಥ ಯೋಚನೆಗಳನ್ನೆಲ್ಲ ಮಾಡುವ ಸಂದರ್ಭಗಳು ಬರ್ತವೆ ಅಲ್ಲಿ. ಅದರಲ್ಲಿ ಈ ಉಲ್ಲೇಖ ಮಾಡ್ತಾನೆ ಏನು ಅಂದರೆ, ನಿಯತೋ ವೃಕ್ಷ ಮೂಲಕ, ಮರದ ಬುಡದು ಕೂತ್ಕೊಂಡು ತಾನೇ ಕೈಗೆ ಏನಾದ್ರು ಬಂದು ಬಿದ್ದರೆ ಅದನ್ನು ತಿನ್ನೋದು ಅಂತ, ಇಲ್ಲಿದ್ರೆ ಇಲ್ಲ ಅಂತ. ಇಂಥದ್ದು ಅಂತ ತಾನಾಗಿ ಕೈಗೆ ಬಂದು ಬಿಡಬೇಕು, ಇನ್ನು ಮುಂದೆ ಹೋದ್ರೆ ಬಾಯಿಗೆ ಹಾಕ್ಬೇಕು, ಯಾರಾದರೂ ಹಾಕಿದ್ರೆ ಮಾತ್ರ ನುಂಗುವಂಥದ್ದು, ತಿನ್ನುವಂಥದ್ದು, ಇಲ್ಲದಿದ್ರೆ ಇಲ್ಲ ಅಂತ. ಅಂದರೆ ಇದೆಲ್ಲ ಸನ್ಯಾಸದ ಬೇರೆ ಬೇರೆ ಹಂತಗಳು, ಬೇರೆ ಬೇರೆ ಮಕ್ಕಳು ಅನ್ನೋದಕ್ಕೆ ನಾನು ನೆನಪಾಡ್ಕೊಡ್ತಾ ಇರುವಂಥದ್ದು. ಇದನ್ನೆಲ್ಲ ಆರಿಸಿ ತಗೊಳ್ತಾ ಇದ್ರಲ್ಲ, ಸ್ವೀಕಾರ ಮಾಡ್ತಾ ಇದ್ರಲ್ಲ ಈ ವ್ರತವನ್ನು, ಗತಿ ಇಲ್ಲದೆ ಅಲ್ಲ, ದುರ್ಗತಿಯಿಂದ ಅಂಥದ್ದನ್ನು ಅನಿವಾರ್ಯವಾಗಿ ಒಪ್ಕೊಳ್ಳುವಂಥದ್ದಲ್ಲ, ಎಲ್ಲವೂ ಇದ್ದಂಥವ್ರು ಎಲ್ಲವನ್ನು ಬಿಟ್ಟು ಅದನ್ನು ಮಾಡ್ತಾ ಇದ್ರಲ್ಲ ಅಂತ. ಈಗ ಗೃಹಸ್ಥ ವಾನಪ್ರಸ್ಥಕ್ಕೆ ಹೋಗ್ತಾನೆ, ಎಲ್ಲವೂ ಇದ್ದವನು ರಾಜಾಧಿರಾಜ ಚಕ್ರವರ್ತಿ ಕೂಡ ಅರಮನೆ ಅಂಥದ್ದು ಕಾಡಿಗೆ ಹೋಗ್ತಾನೆ, ಮುನ್ನ ಜೀವನವನ್ನು ಮಾಡ್ತಾನೆ. ಅಲ್ಲಿ ಅವ್ರಿಗೇನು ಕೊರತೆ ಇತ್ತು, ಯಾಕೆ ಅವ್ರು ಬಿಟ್ಟು ಹೋಗ್ತಾರೆ? ಇವತ್ತಿನವ್ರು ಯಾಕೆ ಬಿಡೋದಿಲ್ಲ? ಈಗ ಸಾಯ್ತಾನೆ, ಇನ್ನೊಂದು ಕ್ಷಣದಲ್ಲಿ ಸಾಯ್ತಾನೆ ಅಂದರೂ ಕೂಡ ಬಿಡೋಕೆ ಒಪ್ಪೋದಿಲ್ವಲ್ಲ, ಬೇಗದಕ್ಕೆ ಬಿಡೋದೇ ಇಲ್ಲ, ಏನು ಮಾಡಿದ್ರು ಅಂತ ಇಟ್ಕೊಂಡಿರ್ತಾರಲ್ಲ. ಆದರೆ ಅವತ್ತು ರಾಜರಾಗಿದ್ದವರು ಕೂಡ ಬಹಳ ಸುಲಭವಾಗಿ ಮಗನಿಗೆ ಪಟ್ಟ ಕಟ್ಟಿ ಹೊರಟು ಹೋಗ್ತಾ ಇದ್ರಲ್ಲ ಕಾಡಿಗೆ ಅಂತ. ವಾನಪ್ರಸ್ಥದಿಂದ ಸನ್ಯಾಸ, ಮುಂದಕ್ಕೆ ಮನ ಜೀವನದಿಂದ ಆಮೇಲೆ ಏನಿಲ್ಲದ ಅಕಿಂಚನ ಎನ್ನುವಂಥ ಜೀವನವನ್ನು ಅವರೇ ಒಪ್ಕೊಂಡು ಅವರೇ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅಂತ. ಹೇಗೆ ಅದನ್ನು ಮಾಡ್ತಾ ಇದ್ರು ಅಂತ, ಯಾಕೆಂದರೆ ಅದರಲ್ಲಿ ಒಂದು ದೊಡ್ಡ ಸುಖ ಇದೆ ಅಂತ, ಅವರ್ಣನೀಯವಾಗಿರ್ತಕ್ಕಂಥ ಸುಖ ಮತ್ತು ನೆಮ್ಮದಿ ಅದರಲ್ಲಿದೆ. ಆ ಕಾರಣಕ್ಕೋಸ್ಕರವಾಗಿ ಸನ್ಯಾಸವೇ ಕೊಟ್ಟ ಕೊನೆಯ ಗತಿ ಎನ್ನುವಂತೆ ಇದ್ದಿದ್ದು ನಮ್ಮಲ್ಲಿ. ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ, ಅಲ್ಲಿಂದ ವಾನಪ್ರಸ್ಥ, ಅಲ್ಲಿಂದ ಸನ್ಯಾಸ, ಅದೇ ತುದಿ, ಜೀವನದ ಪರಿವಸಾನ ಅಲ್ಲಿ ಅಂತ. ಮಿಡಿ ಕಾಯಿ ಆಗುವಂಥದ್ದು, ಕಾಯಿ ಅರೆಹಣ್ಣು ಅಥವಾ ದೋರೆಕಾಯಿ ಆಗುವಂಥದ್ದು, ಅದು ಹಣ್ಣು ಆಗುವಂಥದ್ದು, ಹಣ್ಣು ಸನ್ಯಾಸ ಅಂತ. ಅದು ತುಂಬ ಸಿಹಿ ಇದೆ ಅಂತ, ಹಣ್ಣು ತುಂಬ ಸಿಹಿ ಇದೆ ಅಂತ. ಈ ದೋರೆಕಾಯಿಯನ್ನು ಸಿಹಿ ಅಂತ ಅನ್ಕೊಳ್ಳೋದು ಅಲ್ಲಿವರೆಗಿನ ಕಥೆ ಅದು ಅಂತ. ನಿಜವಾದ ಹಣ್ಣು ಯಾವುದನ್ನು ಗೊತ್ತಿಲ್ಲದೆ ಇದ್ದಾಗ ಅವನು ಮಾವಿನ ಕಾಯಿಯನ್ನು ತಿಂದು ಬಹಳ ರುಚಿ ಇದೆ ಅಂತ ಹೇಳ್ತಾ ಇರ್ತಾನೆ. ಯಾಕೆಂದರೆ ಅವನಿಗೆ ರುಚಿಯಾಗೋದೂ ಇಲ್ವೋ, ಎಲ್ಲ ಬೇರೆಯವರು ಹೇಳ್ತಾ ಇದ್ದಾರೆ ರುಚಿ ಇದೆ ಅಂತ, ಅವನಿಗಿಂತ ಮೊದಲು ತಂದವರೆಲ್ಲ ರುಚಿ ಇದೆ ಅಂತ ಹೇಳಿದ್ರಿಂದ ಇವನು ಅದನ್ನು ಹೇಳುವಂಥದ್ದು. ಅಲ್ಲಿ ನೀವು ಈ ಕೇರಿ ಬಸವನ ಬಗ್ಗೆ ಕೇಳಿರ್ತೀರಿ, ಬಸವನ ಮೂಗಿನೊಳಗೆ ಒಬ್ಬ ಕೈ ಹಾಕಿದಾನಂತೆ, ಅಲ್ಲೊಂದು ಚೇಡಿತ್ತು, ಒಳಗಡೆ ಕಚ್ಚಿಬಿಡ್ತದು, ಭಾರಿ ನೋವಾಯ್ತು. ಹಾ ಅಂದ, ಏನು ಅಂದರು, ಸುತ್ತಮುತ್ತ ಇದ್ದವರಲ್ಲಿ ಎಷ್ಟು ಸುಖವಾಗಿದೆ ಚೆನ್ನಾಗಿದೆ ಅಂತಂದಂತೆ. ಯಾಕಂದ್ರೆ ಮರ್ಯಾದೆ ಉಳಿಸ್ಕೊಳ್ಬೇಕಲ್ಲ, ಮರ್ಯಾದೆ ಹೋಗ್ಬಾರ್ದು. ಚಳಿ ಕಚ್ಚಿತು ಒಳಗೆ ಯಾಕೆ ಮೂಗಿನೊಳಗೆ ಯಾಕೆ ಕೈ ಹಾಕಕ್ಕೆ ಹೋದೆ ಅಂತ ಅವರೆಲ್ಲ ಮತ್ತೆ ತಮಾಷೆ ಮಾಡ್ತಾರೆ. ಹಾಗಾಗಿ ಭಾಳ ಹಿತವಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದಂತೆ ಅವನು. ಎಷ್ಟು ಹಿತವಾಗಿರ್ಬೋದು, ಚೆನ್ನಾಗಿರ್ಬೋದು ಅಂತ ಅವರಿಗೆಲ್ಲ ಒಂದು ಕುತೂಹಲ ಹುಡ್ತಾ ಇಲ್ಲ. ಒಬ್ಬೊಬ್ಬರೇ ಕೈ ಹಾಕಿದ್ರಂತೆ, ಅವ್ರಿಗೂ ಕಚ್ತಾ ಇದೆ. ಯಾರು ಹೇಳೋಗ್ತಾ ಇರಲ್ಲ, ಎಲ್ಲರೂ ಚೆನ್ನಾಗಿದೆ ಹಿತವಾಗಿದೆ, ಚೆನ್ನಾಗಿದೆ ಹಿತವಾಗಿದೆ, ಏನು ಚೆನ್ನಾಗಿದೆ ಅಂತ. ಈ ಸುಳ್ಳಿನ ಪರಂಪರೆಯಲ್ಲಿ ಇರೋರೆಲ್ಲ ಚಳಿ ಕಚ್ಕೊಂಡ್ರು ಅಂತ. ಯಾರಾದರೂ ಮುಗ್ಧ ಇದ್ದರೆ ಅಯ್ಯೋ ಅಂತ ಕೂಗ್ಕೊಡ್ತಾನೆ, ನಾನು ನೋವಾಯಿತು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಈ ಪರಂಪರೆ ಮುಂದುವರಿತದೆ ಅಂತ. ಹಾಗೆ ಸನ್ಯಾಸದವರೆಗೆ ಯಾರು ಹೋಗಿಲ್ವೋ ಅವರು ಮಿಡಿಯನ್ನೇ ಸುಖ ಅಂತ ಅಂದ್ಕೊಳ್ಬೇಕಾಗ್ತದೆ, ಕಾಯಿಯನ್ನೇ ಸುಖ ಅಂತ ಅಂದ್ಕೊಳ್ಬೇಕಾಗ್ತದೆ, ಅಥವಾ ದೋರೆಕಾಯಿಯನ್ನೇ ಸುಖ ಅಂತ ಅಂದ್ಕೊಳ್ಬೇಕಾಗ್ತದೆ. ನಿಜವಾದ ಸುಖ ಇರುವಂಥದ್ದು ತ್ಯಾಗದಲ್ಲಿ, ಎಲ್ಲವನ್ನು ಬಿಡುವುದರಲ್ಲಿ ಸುಖ ಇರುವಂಥದ್ದು. ಎಲ್ಲವನ್ನು ಬಿಟ್ಟರೆ ಮಾತ್ರ ಸುಖ ಅಂತ ಅಂದ್ಕೊಳ್ಬೇಡಿ, ನೀವು ಎಷ್ಟು ಬಿಡ್ತೀರೋ ಅಷ್ಟು ಸುಖ ಅಂತ. ಎಷ್ಟನ್ನು ತ್ಯಾಗ ಮಾಡ್ತೀರೋ ಅಷ್ಟಕ್ಕೆ ನಿಮಗೆ ಕೂಡಲೇ ಪ್ರತಿಫಲ ಬರ್ತದೆ. ನೀವೊಂದು ಚಿಕ್ಕ ತ್ಯಾಗ ಮಾಡಿದರೆ ಚಿಕ್ಕ ಸುಖ ಪಕ್ಕದಲ್ಲೇ ಇದೆ ಅಂತ, ಒಂದು ಚಿಕ್ಕ ನೆಮ್ಮದಿ ಕೂಡಲೇ ನಿಮ್ಮನ್ನು ಅರಸಿಕೊಂಡು ಬರ್ತದೆ ಅಂತ. ಹಾಗಾಗಿ ಅದು ಸನ್ಯಾಸ, ಎಲ್ಲರೂ ಕೂಡ ಅದನ್ನು ಆಶ್ರಯಿಸಲೇಬೇಕು. ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳ್ತಾ ಇದ್ರು, ಈ ನಿದ್ದೆ ಎನ್ನುವುದು ಒಂದು ಮರಿ ಸನ್ಯಾಸ ಅಂತ.
ಉದಾಹರಣೆ ಕೊಡ್ತಾ ಇದ್ರು ಯಾವಾಗಲೂ ರಾಮಭದ್ರಾಚಾರ್ಯರು. ಈ ಉದಾಹರಣೆ ಕೊಡ್ತಾ ಇದ್ರು, ನಿದ್ದೆ ಎನ್ನುವುದು ಮರಿ ಸನ್ಯಾಸ ಅಂತ. ಹೇಗೆ ಅಂದರೆ ನಿದ್ದೆ ಮಾಡುವಾಗ ಎಲ್ಲವನ್ನೂ ಬಿಡಬೇಕಾಗ್ತದೆ, ಬಿಡದೆ ಆದರೆ ನಿದ್ದೆ ಬರೋದಿಲ್ಲ ಅಂತ ಅವ್ರು ಹೇಳೋರು. ತುಂಬ ಒಳ್ಳೆ ಮನೆ ಕಟ್ಕೊಂಡು ಅದರಲ್ಲಿ ಮಲಗೋ ಕೋಣೆ ಭಾಳ ಇನ್ನೂ ವೈಭವವಾಗಿರಬೇಕು ಅದರಲ್ಲಿ. ಆಮೇಲೆ ಭಾರಿ ಒಳ್ಳೆ ಮಂಚ, ಹಾಸಿಗೆ ಮೆತ್ತನೆಯದು, ದಿಂಬು ಕೂಡ. ಇದೆಲ್ಲ ಒಳ್ಳೊಳ್ಳೆ ಹೊದಿಕೆಗಳು, ಮತ್ತು ಹವಾ ನಿಯಂತ್ರಣವೋ ಅಥವಾ ಇನ್ನೇನೋ ಪಂಖವೋ ಇಂಥದ್ದೆಲ್ಲ ಇಟ್ಕೊಂಡು ಕೊನೆಗೆ ಎಲ್ಲವನ್ನೂ ಮರಿಬೇಕಾಗ್ತದೆ ಅಂತ. ನಿದ್ದೆ ಬರಬೇಕು ಅಂದರೆ, ನಿದ್ದೆ ಬರುವಾಗ ಎಲ್ಲವನ್ನೂ ಮನಸ್ಸು ಬಿಟ್ಟರೆ ಮಾತ್ರ ನಿದ್ದೆ ಬರುವಂಥದ್ದು. ಈಗ ನಿಮಗೆ ಹಾಸಿಗೆ ಸುಖವೇ ಮನಸ್ಸಿಗೆ ಬರ್ತಾ ಇದ್ದರೆ ನಿದ್ದೆ ಬರೋದಿಲ್ಲ. ನಿದ್ದೆ ಬರಬೇಕಾದ್ರೆ ಎಲ್ಲವನ್ನೂ ಮರಿಬೇಕಾಗ್ತದೆ, ಅದೆಲ್ಲವನ್ನೂ ಬಿಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿತ್ಯವೂ ಒಂದು ಪುಟ್ಟ ಸನ್ಯಾಸವನ್ನು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಸುಖ ಇದೆಯೋ ಇಲ್ವಾ ಅಂತ ಅಷ್ಟೇ ಪ್ರಶ್ನೆ ಇರುವಂಥದ್ದು. ಸುಖ ಇದೆಯೋ ಇಲ್ವೋ? ಇದೆ ಅಂದರೆ ಇಡೀ ಸನ್ಯಾಸದಲ್ಲಿ ಪೂರ್ಣ ಸುಖ ಇರ್ತದೆ. ನಿದ್ದೆಯಲ್ಲಿ ನಮಗೆ ಸುಖ ಇರೋದು ಹೌದು ಅಂತಾರೆ, ಅಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಅದೇ ಅದನ್ನು ಆಸೆ ಪಡುವಂಥ, ನಮ್ಮ ಹಿಂದಿನ ಕಾಲಕ್ಕಿಂತ ಈಗಿನ ಕಾಲದಲ್ಲಿ ತುಂಬ ಆಸೆ ಪಡ್ತಾರೆ ನಿದ್ದೆಯನ್ನು, ಅದು ಸರಿಯಾಗಿ ಮಾಡೋದಿಲ್ಲ. ಅಂಥ ಕಾಲ ಇದು. ಹೊತ್ತಿಗೆ ನಿದ್ದೆ ಮಾಡುವಂಥ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಯಾವಾಗಲೂ ಮಲಗೋದು, ಯಾವಾಗಲೂ ಹೇಳೋದು. ಆದರೆ ನಿದ್ದೆಯನ್ನು ಭಾಳ ಪ್ರೀತಿಸುವಂಥದ್ದು ಇಂಥ ಕಾಲದಲ್ಲಿ ನಾವಿದ್ದೇವೆ. ಆದರೆ ಅದು ತುಂಬ ಸುಖವನ್ನು ಕೊಡ್ತದೆ ಅನ್ನೋಷ್ಟು ಅನುಭವ ನಮಗಿದೆ ಅಲ್ವಾ? ಆ ಸುಖದ ಒಂದು ಪೂರ್ಣ ರೂಪ, ವಿರಾಟ್ ರೂಪ ಅದು ಸನ್ಯಾಸ ಎನ್ನುವಾಗ, ನೀವು ಸನ್ಯಾಸಿಗಳು ಅಂದರೆ ಪಾಪ ಅಂತ ಅನ್ಬಾರ್ದು ನೀವು ಅಂಥ ಸ್ಥಿತಿ ಇರ್ತದೆ. ಈಗ ನಾವು ಎಷ್ಟೋ ಬಾರಿ ಹೇಳಿದ್ದುಂಟು, ನಾವು ಸನ್ಯಾಸ ಸ್ವೀಕಾರ ಮಾಡುವಾಗ ನಮ್ಮ ಬಗ್ಗೆ ಅನುಕಂಪ ತೋರಿಸಿದವರಿಗೆ ಲೆಕ್ಕ ಇಲ್ಲ ಅಂತ. ಯೋ ಪಾಪ ಅಂತ, ಹೀಗಾಗಿ ಹೋಯ್ತು, ನ್ಯಾಯವಾಗಿ ಸನ್ಯಾಸ ಸ್ವೀಕಾರ ಮಾಡಿ ಹೋಗಿ ಆಯಿತು ಅಂತ. ಅಂದರೆ ನಾನು ಬಿದ್ದು ಹೊಂಡಕ್ಕೆ ನೀನು ಯಾಕೆ ಬಿಡಲಿಲ್ಲ ಅಂತ ಹೇಳೋದು ಪರೋಕ್ಷವಾಗಿ. ಅನುಕಂಪದ ಅರ್ಥ ಅದೇ ಅಂತ, ನೀನು ಆ ಹೊಂಡಕ್ಕೆ ಯಾಕೆ ಬಿಡಲಿಲ್ಲ ಅಂತ ಅನ್ನೋ ಥರ ಇದೆ ಅದು ಅಂತ. ಆದರೆ ನಿಜ ಏನು ಅಂದರೆ, ಅದೇ ಪರಮಹಂಸರ ಕಥೆ ನೆನಪಾಗ್ತದೆ. ಪರಮಹಂಸರ ಕಣ್ಣಿಗೆ ಎಲ್ಲರೂ ಹುಚ್ಚರಂತೆ ಕಾಣ್ತಾ ಇದ್ರಂತೆ, ಎಲ್ಲರ ಕಣ್ಣಿಗೆ ರಾಮಕೃಷ್ಣ ಪರಮಹಂಸರು ಹುಚ್ಚರಂತೆ ಕಾಣ್ತಾ ಇದ್ರು ಅಂತ. ಅವ್ರನ್ನ ಹುಚ್ಚರು ಅಂತಲೇ ಜನ ತಿಳ್ಕೊಂಡು ಬಿಟ್ಟಿದ್ರು ಅಂತ. ಹೀಗಿರ್ತದೆ ಅದು ಅಂತ ಪರಸ್ಪರವಾಗಿ. ಹಾಗಾಗಿ ಅಂಥ ಒಂದು ಸನ್ಯಾಸವನ್ನು, ಆ ಭಾರ ಇಡಿಸುವಂಥದ್ದು ಅಥವಾ ಬಂಧನಗಳನ್ನು ಕಳಚಿಕೊಳ್ಳುವಂಥದ್ದು, ರೋಗದಿಂದ ವಿಮುಕ್ತಿಯನ್ನು ಪಡೆಯುವಂಥದ್ದು, ಅಂಥ ಸನ್ಯಾಸ ಅದು ಎಲ್ಲರಿಗೂ ಕೊಡಬೇಕಾಗುವಂಥದ್ದು, ಎಲ್ಲರಿಗೂ ಆದರಣೀಯ. ಆಂಶಿಕವಾಗಿರೋ ಸ್ವೀಕಾರ ಮಾಡಬೇಕು ನಾವು ಅದನ್ನು. ಪೂರ್ಣಕ್ಕೆ ಮನಸ್ಸು ಮುಂದಕ್ಕೆ ಹೋಗ್ಲಿಕ್ಕೆ ಅದು ದಾರಿ ಆಗ್ತದೆ. ಹಾಗಾಗಿ ತ್ಯಾಗವನ್ನು ಕಲಿಬೇಕು. ನೀವು ನಮಗೆ ಫಲ ಸಮರ್ಪಣೆ ಮಾಡುವಾಗ ಮಂತ್ರ ಹೇಳ್ತಾ ಇರ್ತೀರಲ್ವ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕಿ ಅಮೃತತ್ವ ಮಾನುಷು. ಅಮೃತತ್ವ ಎನ್ನುವಂಥದ್ದು ನ ಕರ್ಮಣ, ಕರ್ಮದಿಂದ ಸಿದ್ಧವಾಗುವಂಥದ್ದಲ್ಲ. ಮತ್ತು ಯಾವುದರಿಂದಲೂ ಮಕ್ಕಳು ಮೊಮ್ಮಕ್ಕಳು ಪರಿವಾರ ಅದರಿಂದ ಅಲ್ಲ, ಸಂಪತ್ತಿನಿಂದ ಅಲ್ಲವೇ ಅಲ್ಲ. ತ್ಯಾಗೇನೈಕಿ ಅಮೃತತ್ವ ಮಾನುಷು, ಆ ದಾರಿಯದು ಎಂಬುದನ್ನು ನಾವೆಲ್ಲ ಭಾವಿಸ್ತಾ, ನಮ್ಮ ಜೀವನದಲ್ಲಿ ಸನ್ಯಾಸ ಹೇಗಾಯಿತು ಅಂದರೆ, ನಾವು ಸನ್ಯಾಸ ಸ್ವೀಕರಿಸೋದಕ್ಕಿಂತ ಹೆಚ್ಚಾಗಿ ಒದೇ ಬಂದು ನಮ್ಮನ್ನು ಸ್ವೀಕರಿಸಿದೆ ಅಂತ, ನಮ್ಮ ಜೀವನದಲ್ಲಿ ನಡೆದಿದ್ದ ಹಾಗೆ ಅಂತ. ಯಾಕೆಂದರೆ ನಾವು ಎಲ್ಲೋ ನಮ್ಮಷ್ಟು ಕೆಲವೊಂದು ಶಾಲೆಯಲ್ಲಿ ಓದ್ತಾ ಇದ್ವು, ವೇದ ಕರೀತು, ನಾವಾಗಿ ವೇದಾಧ್ಯಯನಕ್ಕೆ ಹೋಗಿದ್ದಲ್ಲ. ನಮ್ಮ ಇಡೀ ಜೀವನದಲ್ಲಿ ಬಹುಶಃ ನಾವಾಗಿ ನಾವು ಏನನ್ನು ಮಾಡಿಲ್ಲ ಅಂತಲೇ ನಾವು ಹೇಳ್ಬೋದು ಅಂತ. ತಾನಾಗಿ ಬಂದಿದ್ದನ್ನು ಸ್ವೀಕಾರ ಮಾಡ್ತಾ ಹೋಗಿದ್ದು ಹೊರತು ನಾವಾಗಿ ನಾವು ಮಾಡಿದ್ದು ಅಂತ ಏನಿಲ್ಲ ವಿಶೇಷ. ಇವತ್ತು ಈಗಲೂ ಕೂಡ ನಮ್ಮ ನಿತ್ಯ ಜೀವನದ ನೀತಿಯೇ ಅದು ಅಂತ, ಅದಾಗಿ ಅದು ಬಂದಿದ್ದನ್ನು ಸ್ವೀಕಾರ ಮಾಡ್ತಾ ಹೋಗುವಂಥ, ಅದರಲ್ಲಿ ತುಂಬ ಶ್ರೇಯಸ್ಸು ಸುಖ ಇರ್ತದೆ. ಹಾಗೆ ವೇದವು ಕೂಡ ತಾನೇ ಬಂದು ನಮ್ಮನ್ನು ಅಪ್ಪಿಕೊಂಡಿತ್ತು, ತಾನೇ ಸ್ವೀಕಾರ ಮಾಡಿತ್ತು ನಮ್ಮನ್ನು. ವೇದಾಧ್ಯಯನ ಪ್ರಾರಂಭ ಆದಮೇಲೆ ಗುರುಗಳು ವೇದವನ್ನು ಹೇಳ್ಕೊಡುವಾಗ ನಮಗನ್ಸೋದು, ಇದೆಲ್ಲೋ ಕೇಳಿದಾಗಿದೆ, ಇದೆಲ್ಲೋ ಮೊದಲು ಓದಿದಾಗಿದೆ ಅಂತ. ಇದು ಗೊತ್ತಿರೋದೇ ಅಲ್ವಾ, ಗೊತ್ತಿರೋದನ್ನ ಹೇಳ್ಕೊಡ್ತಾ ಇದ್ದಾರಲ್ಲ ಅಂತ ಅನ್ಸೋದು. ಅದು ಪೂರ್ವಜನ್ಮ, ಹಿಂದಿನದ್ದು ಅಂತ. ಹಿಂದೆ ಯಾವಾಗಲೂ ಅಧ್ಯಯನ ಮಾಡಿದ್ದು ಈಗ ಅದು ಮರಳಿ ಬರುವಂಥದ್ದು ಅಂತ. ಸನ್ಯಾಸವು ಕೂಡ ಹಾಗೆ. ನಾವು ಏನು ಮಾಡ್ತಾ ಇದ್ವು ಅದನ್ನೇ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ವು. ವೇದಾಧ್ಯಯನ ಮಾಡಿದ ಕಾರಣಕ್ಕೆ ಸನ್ಯಾಸ ತಾನೇ ಹುಡ್ಕೊಂಡು ನಮ್ಮನ್ನು ಬಂತು. ನಾವು ಅದನ್ನು ತುಂಬ ಪ್ರೀತಿಯಿಂದ ಎರಡೂ ಕೈ ಬಿಚ್ಚಿ ಅದನ್ನು ಸ್ವೀಕಾರ ಮಾಡಿದ್ವು. ಹಾಗಾಗಿ ಅದು ಸನ್ಯಾಸವಾಯಿತು. ಅದು ಈ ಪರಂಪರೆಗೆ ಒಂದು ಪ್ರವೇಶವನ್ನು ಕೂಡ ಕೊಟ್ಟಿತು. ಈ ರಾಮಚಂದ್ರಾಪುರ ಮಠದ ಪರಂಪರೆಗೆ ಅದು ಒಂದು ಪ್ರವೇಶವನ್ನು ಕೂಡ ಅದು ಕೊಟ್ಟಿತು. ಇದು ಇನ್ನೂ ದೊಡ್ಡ ಸವಾಲು. ಸನ್ಯಾಸದಲ್ಲಿ ಚರಸನ್ಯಾಸ ಅಂತ ಒಂದು, ಅದು ನಾವಾಗ ಹೇಳಿತ್ತು, ಎಲ್ಲಿ ಸಾಯಂಕಾಲ ಆಗ್ತದೋ ಅದೇ ಮನೆ ಅಂತ. ಒಂದು ಮನೆಯಲ್ಲಿ, ಒಂದು ಊರಿನಲ್ಲಿ ಒಂದು ದಿನಕ್ಕಿಂತ ಜಾಸ್ತಿ ಇರಬಾರ್ದು. ಗ್ರಾಮೈಕ ರಾತ್ರ, ಒಂದು ಊರಿನಲ್ಲಿ ಒಂದೇ ರಾತ್ರಿ ಅಂತ, ಎರಡನೇ ರಾತ್ರಿ ಇರಬಾರದು ಅಂತ. ದಿನ ಮೇಕ ಭುಕ್ತಂ, ಹಾಗೆ ಹೋಗುವಂಥದ್ದು.
ಇದು ರಾಜಸನ್ಯಾಸ ಹಾಗಲ್ಲ, ಜನರ ಮಧ್ಯೆ ಇರುವಂಥದ್ದು, ಮಠದಲ್ಲಿರುವಂಥದ್ದು. ಚರಸನ್ಯಾಸಕ್ಕೆ ಯಾರ ಪರಿಚಯ ಕೂಡ ಇರಬಾರ್ದು, ಗುರುತವೇ ಇರಬಾರ್ದು. ಹಾಗಾಗಿ ಗ್ರಾಮೇಕರಾತ್ರಂ ಅಂತ ಹೇಳುವಂಥದ್ದು, ಬಿಟ್ಟು ಮತ್ತೊಂದು ಊರಿಗೆ ಹೋಗಬೇಕು ಅನ್ನೋದು, ಯಾರು ಪರಿಚಯನ ಇಟ್ಕೊಳ್ಬೇಡ ಅಂತ. ಆದರೆ ಇದು ಹಾಗಲ್ಲ, ಎಲ್ಲವನ್ನೂ ಇಟ್ಕೊಂಡು ಎಲ್ಲರ ಮಧ್ಯೆ ಎಲ್ಲ ರೀತಿಯಲ್ಲಿ ಇದ್ದುಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗಬೇಕಾಗಿರುವಂಥದ್ದು ಅಂತ. ಇದು ಕಠಿಣ ಥರ ಇದು. ಅದಕ್ಕಿಂತ ಸನ್ಯಾಸದಲ್ಲಿ ಸುಲಭವಾಗಿರುವಂಥದ್ದು ಚರಸನ್ಯಾಸ. ನೀವೇನು ಹೇಳ್ತೀರಿ ಅಂತ ನಮ್ಗೆ ಗೊತ್ತಿದೆ, ಇದು ಸುಲಭ ಅಂತ ನೀವು ಹೇಳ್ತೀರಿ, ಅದು ಬಹಳ ಕಷ್ಟಪ್ಪ ಅಂತ ಹೇಳ್ತೀರಿ ನೀವು. ಅದು ಹೇಗೆ ಅಂದರೆ ವೃತ್ತೆ ಶರಾಬ ಸಂಪಾತೆ, ಅಂದರೆ ಭಿಕ್ಷೆ ಬೇಡಬೇಕಾದ್ರೆ, ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕಾದ್ರೆ ವ್ಯಂಗಾರೆ, ಸಣ್ಣ ಮುಸಲೆ. ವ್ಯಂಗಾರೆ ಅಂದರೆ ಕೆಂಡವೂ ಕೂಡ ಆರಿರಬೇಕು ಮನೆಯಲ್ಲಿ ಅಂತ. ಅಡುಗೆ ಮನೆಯಲ್ಲಿ ಕೆಂಡ ಕೂಡ ಇರಬಾರ್ದು, ಅಂದರೆ ಒಲೆ ಬಿಸಿ ಇರಬಾರ್ದು ಅಂತ. ಸಣ್ಣ ಮುಸಲೆ, ಎಲ್ಲ ಪಾತ್ರೆ ಗೀತ್ರೆ ಮತ್ತೊಂದು ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಟಿರಬೇಕು ಅಂತ. ಅಡುಗೆ ಅನ್ನೋ ಕುರುಹೆ ಇರಬಾರ್ದು ಅಂತ. ಭುಕ್ತವಜ್ಜನೆ, ಎಲ್ರಿಗೂ ಊಟ ಆಗಿರಬೇಕು. ವೃತ್ತೆ ಶರಾವ ಸಂಪಾತೆ, ಎಲೆ ಎಸದಾಗಿರ್ಬೇಕು, ಊಟ ಆಗಿ ಎಲೆ ಎಸದಾಗಿರ್ಬೇಕು, ಅದ್ರ ಮೇಲೆ ಹೋಗಿ ಭಿಕ್ಷೆಯನ್ನು ಬಿಡಬೇಕು ಅಂತ. ಅದು ನಂತರ ಹೋಗಿ ಅಂತ. ಸಿಕ್ಕಿದ ಭಿಕ್ಷೆಯನ್ನು ಹೋಗಿ ನೀರಲ್ಲಿ ತೊಳೆದು ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಏನು ಭಿಕ್ಷೆ ಬಂತೋ ಅದನ್ನು ಹಾಗೆ ತಗೊಳ್ಳೋದು, ನೀನು ತಿನ್ನೋದಲ್ಲ ಅಂತ. ಯಾಕೆಂದರೆ ಸಂಸಾರಿ ತನಗೆ ಬೇಕಾದಾಗ ಮಾಡ್ಕೊಂಡಿರ್ತಾನೆ ಅದನ್ನು ಅಂತ. ನೀರಲ್ಲಿ ತೊಳಿಬೇಕು ಅದನ್ನು. ನೀರಲ್ಲಿ ತೊಳೆದಾಗ ಬೇರೆ ರಸಗಳೆಲ್ಲ ಹೋಗಬೇಕು, ಷಡ್ ರಸಗಳಲ್ಲಿ ಉಳಿದ ರಸಗಳು ಹೋಗಬೇಕು, ಮಧುರ ಒಂದೇ ಉಳಿಯುವಂಥದ್ದು. ಸಪ್ಪೆ ಅಂತ ನಾವು ಕರಿತೇವೆ, ಅದು ಮಧುರ, ಅದು ನಿಜವಾಗಿ ಅದು ಅಂತ. ಅದನ್ನು ಸ್ವೀಕಾರ ಮಾಡುವಂಥದ್ದು ಇದು ತುಂಬ ಸುಲಭ. ಯಾಕೆಂದರೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಬೋದು ಅದರಲ್ಲಿ, ನಿರ್ಲಿಪ್ತವಾಗಿರ್ಲಿಕ್ಕೆ ತುಂಬ ಸುಲಭ ಅದರಲ್ಲಿ. ಯಾಕೆಂದರೆ ಇಡೀ ವ್ಯವಸ್ಥೆ ಆಗಿರ್ತದೆ. ಇದು ಹಾಗಲ್ಲ. ಇದು ಹೇಗೆ ಅಂದರೆ ಪೂರ್ತಿ ವಿಷಯವಾಗಿರ್ತಕ್ಕಂಥ ವಾತಾವರಣದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ಸಾಧಿಸಬೇಕು. ಆ ಮನಸ್ಥಿತಿಯನ್ನು ಸಾಧಿಸುವಂಥದ್ದು ಅದು ಕಠಿಣ ಥರ ತಪಸ್ಸು, ಹೆಚ್ಚು ಕಠಿಣವಾಗಿರ್ತಕ್ಕಂಥದ್ದು ಇದು. ಹಾಗಾಗಿ ಯಾವುದನ್ನು ನಾವು ಬಿಟ್ಟಿರ್ತೇವೋ, ಯಾವುದನ್ನು ಬೇಡ ಅಂತ ಹೇಳಿರ್ತೇವೋ, ಅಲ್ಲಿಯೇ ಅದರ ಮಧ್ಯದಲ್ಲಿ ಇದ್ದುಕೊಂಡು ಅದರಿಂದ ಲಿಪ್ತವಾಗದೆ, ಅಂಟಿಕೊಳ್ಳದೆ, ತಾವರ ಎಲೆಯಂತೆ ಪದ್ಮಪತ್ರಮೇವ ಅಂಬಸಿ, ನೀರಿನಲ್ಲಿ ಕಮಲದ ಎಲೆ ಇರ್ತದಲ್ಲ, ನೀರಿಗೆ ಅಂಟ್ಕೊಂಡಿರೋದಿಲ್ಲ ಅದು. ಅದರಲ್ಲಿ ನೀರು ಹಾಕಿದರೂ ಕೂಡ ನೀರನ್ನದು ಅಂಟಿಸ್ಕೊಳ್ಳೋದಿಲ್ಲ ಅದು. ಆ ರೀತಿಯಲ್ಲಿ ಇರಬೇಕು ಅಂತ. ಹಾಗಾಗಿ ಅದು ಈ ಒಂದು ರಾಜಸನ್ಯಾಸ, ಈ ನಮ್ಮ ಮಠದ ಪರಂಪರೆ ಸನ್ಯಾಸ, ಈ ಕಲಿಯುಗದಲ್ಲಿ ಅದನ್ನು ಮಾತ್ರವೇ ಹೇಳಿದ್ದಾರೆ. ಕಲಿಯುಗದಲ್ಲಿ ಸನ್ಯಾಸವನ್ನೇ ವರ್ಜ್ಯ ಅಂತ ಹೇಳಿದರು. ಯಾಕೆಂದರೆ ಸರಿಯಾದ ಭಿಕ್ಷೆ ಹಾಕುವಂಥ ವ್ಯವಸ್ಥೆ ಎಲ್ಲೇ ಇವತ್ತು. ಭಿಕ್ಷೆ ಹಾಕುವ ಯೋಗ್ಯತೆ ಎಷ್ಟು ಮನೆಗಳಿಗಿದೆ ಇವತ್ತು? ಇಲ್ಲ ಇವತ್ತು. ಆ ಭಿಕ್ಷೆ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಶುದ್ಧತೆ, ಅದಕ್ಕೆ ಬೇಕಾದ ಧರ್ಮಾಚರಣೆ ಇಟ್ಕೊಂಡು ಮನೆಗಳು ಎಷ್ಟಿದೆ? ಇಲ್ಲ. ಹಾಗಾಗಿ ಚರಸನ್ಯಾಸ ಇವತ್ತು ಕಾರ್ಯಸಾಧ್ಯವೇ ಇಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವನು ಮಡಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ತನ್ನನ್ನು ತಾನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಮಠದ ಒಂದು ಪರಿಸರದ ಮಧ್ಯದಲ್ಲಿ ಸಾಧ್ಯವಾದಷ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ, ಒಂದು ಮಟ್ಟಕ್ಕೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ ಶಂಕರಾಚಾರ್ಯರು ಈ ಮಠೀಯ ಸನ್ಯಾಸವನ್ನು ಮರಳಿ ತಂದರು. ಪೂರ್ತಿ ವರ್ಜ್ಯವಾಗಿದ್ದ ಸನ್ಯಾಸದಲ್ಲಿ ಈ ಭಾಗವನ್ನು, ಮಠದಲ್ಲಿ ಸನ್ಯಾಸ ಅದನ್ನು ಮತ್ತೆ ಅವರು ತಂದಿರುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ನಾವು ಈ ಸನ್ಯಾಸವನ್ನು ಸ್ವೀಕಾರ ಮಾಡಿ ಇಷ್ಟು ಕಾಲ, ಅದು ಎಷ್ಟು ಕಾಲನೂ ಲೆಕ್ಕ ನಮಗಿಲ್ಲ. ನೀವು 32-33 ಅಂತ ಹೇಳ್ತೀರಿ, ನಾನು ಹೌದಾ ಅಂತ ಅನ್ನಿಸ್ತದೆ ನಮಗೆ. ಮೋಹನ ಹೆಗಡೆಯವರು ನಮ್ಮ ಬಗ್ಗೆ ಹೇಳ್ತಾ ಇದ್ದಾಗ ನಮ್ಮ ಬಗ್ಗೆ ಅಂತ ಅನಿಸ್ಲಿಲ್ಲ ನಮ್ಗೆ, ನಿಜವಾಗಿ ಹೇಳಬೇಕು ಅಂದರೆ. ಅವ್ರು ಯಾಕೆ ನಮ್ಮ ಮೋಹನ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತು ನಮಗೆ ಅಂತ. ಯಾಕೆಂದರೆ ಇದು ಯಾವುದು ನಾವು ಮಾಡಿದ್ದಲ್ಲ, ಇದು ಯಾವುದೂ ನಮ್ಮದಲ್ಲ. ಯಾವಾಗ ಮೋಹನ ಹೆಗಡೆ ಹೇಳುವಾಗ ಹೌದು ಅಂತ ನಮಗೆ ಅನ್ನಿಸ್ತದೋ ಆಗ ಸನ್ಯಾಸ ಇಲ್ಲ ಅಂತ ಅರ್ಥ ಅಂತ, ಸನ್ಯಾಸ ಮುಗಿದಿದೆ ಅಂತ ಅರ್ಥ. ಅದಕ್ಕೆ ಅಂತ, ಯಾಕೆಂದರೆ ಅದು ಯಾವುದು ನಾವಲ್ಲ, ಅದು ಯಾವುದೂ ನಮ್ಮದಲ್ಲ. ಅದೆಲ್ಲದರ ಆಚೆಗಿರುವಂಥ ಆನಂದ ಅದು ನಮ್ಮದು. ಅದನ್ನೇ ಸಮಾಜಕ್ಕೆ ವಿತರಿಸಲಿಕ್ಕೆ ಇರಬೇಕಾದವ್ರು ನಾವು. ಅದಕ್ಕೆ ಎಂಥ ಬದುಕನ್ನು ಬದುಕಬೇಕು ಅಂತ ಸಮಾಜಕ್ಕೆ ಹೇಳಲಿಕ್ಕೆ, ಕರ್ತವ್ಯ ಜ್ಞಾನವನ್ನು ಕೊಡಲಿಕ್ಕೆ ಇರುವಂಥ ಒಂದು ಆಶ್ರಮ ಇದು. ಹಾಗೆ ನಾವು ಬದುಕಬೇಕು. ನಿಮಗೂ ಕೂಡ ಅಂಥ ಸ್ಫೂರ್ತಿಯನ್ನು ನಾವು ಕೊಡಲಿಕ್ಕೆ ಇರುವಂಥದ್ದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಭಾಗಶಃ ಸನ್ಯಾಸವನ್ನು ಅವರು ಇಟ್ಕೊಳ್ಳಿ ಅಂತ. ಕೊಡುವ ಪದ್ಧತಿಯನ್ನು ಬೆಳೆಸ್ಕೊಳ್ಳಿ, ಬಿಡುವ ಪದ್ಧತಿಯನ್ನು ಬೆಳೆಸ್ಕೊಳ್ಳಿ. ಒಂದು ಬಟ್ಟೆ ನೀವು 1 ಸಾರಿ ಹಾಕ್ಕೊಂಡ್ರಿ, 2 ಸಾರಿ ಹಾಕ್ಕೊಂಡ್ರಿ, 4 ಸಾರಿ ಹಾಕ್ಕೊಂಡ್ರಿ, ಕೊಡಿ ಯಾರಿಗಾದ್ರು ಅದನ್ನು. ಒಂದು ವಸ್ತು ಅದನ್ನು 1 ಸಾರಿ 2 ಸತಿ 4 ಸತಿ ಬೆಳೆಸಿದ್ದು ಕೊಡಿ ಅದನ್ನು. ನೀವು 2 ಸಾರಿ ಬೆಳೆಸಿದ್ರು ಅದೇ ಅಂತ. ನೀವು ಜಿಲೇಬಿ ತಿನ್ನುವಾಗ ನೀವು ಮೊದಲನೇ ಸಾರಿ ಮುರಿದು ಬಾಯಿಗೆ ಇಟ್ಕೊಂಡ್ರಲ್ಲ, ನಿಮಗೇನೋ ಒಂದು ಸುಖ ಆಯ್ತಲ್ಲ, ಆ ಸಮಯದಲ್ಲಿ ಮುಂದಕ್ಕೆ ನಿಮಗೆ ಆ ಸುಖ ಇಲ್ಲ ಅಂತ. ಒಂದು 3 ತುಂಡು 4 ತುಂಡು ತಿಂದ ಮೇಲೆ ನೀವು ತಿಂತಾ ಇರ್ತೀರಿ, ತಿನ್ನಬೇಕು ಅನ್ನೋ ಕಾರಣಕ್ಕೆ ತಿಂತಾ ಇರ್ತೀರಿ. ಆದರೆ ಆ ಮೊದಲು 2ನೇ ಸತಿ ತಿಂದಾಗ ನಿಮ್ಗೇನು ಸುಖ ಆಯಿತು, ಆ ಸುಖ ಆಮೇಲೆ ಇರೋದಿಲ್ಲ. ನೀವು ಬೇಕಾದ್ರೆ ಅದನ್ನು ಗಮನಿಸಿ ಇದನ್ನು ಅಂತ. ಬಿಟ್ಬಿಡ್ಬೇಕು ಅಂತ, ಸಾಕು ಅಷ್ಟು ಅಂತ. ಅದು ಆರೋಗ್ಯಕ್ಕೂ ಒಳ್ಳೆಯದು,
ಎಲ್ಲದಕ್ಕೂ ಒಳ್ಳೆಯದು ಅಂತ ಹಾಗೆ ಮಾಡಿದಾಗ ಅಂತ. ಹಾಗಾಗಿ ಅಂಥ ಒಂದು ಸನ್ಯಾಸವನ್ನು ಇಷ್ಟು ಸಾಕು ಅಂತ, ಇದಕ್ಕಿಂತ ಹೆಚ್ಚು ಬೇಡ ಅಂತ. ಆ ಸಾಕು ಅನ್ನೋದ್ರಲ್ಲಿ ಆರೋಗ್ಯ ಇದೆ, ಸಾಕು ಅನ್ನೋದ್ರಲ್ಲಿ ನೆಮ್ಮದಿ ಇದೆ. ಹೆಚ್ಚಿನದನ್ನು ಕೊಡುವಂಥದ್ದು, ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ಅಂಥವ್ರಿಗೆ ಕೊಡುವಂಥದ್ದು, ಯಾರು ಸತ್ಪಾತ್ರರೋ ಅಂಥವರಿಗೆ ಪ್ರದಾನ ಮಾಡುವಂಥದ್ದು, ಅಥವಾ ಕೊನೆ ಪಕ್ಷ ಬಿಡ್ತಾ ಹೋಗುವಂಥದ್ದು. ಒಂದೊಂದೇ ಅದು ಬೇಕು ಇದು ಬೇಕು ಅಂತ ಅದನ್ನು ಬಿಡ್ತಾ ಹೋಗುವಂಥದ್ದು, ಅದರಲ್ಲಿ ತುಂಬ ಸುಖ ಇದೆ. ನೀವಾದರೂ ಕಾಶಿಗೆ ಹೋದರೆ ಬಿಟ್ಟು ಬರ್ತೀರಲ್ವಾ, ಏನನ್ನಾದರೂ ಬಿಟ್ಟು ಬರಬೇಕು ಅಂತಿರುವಂಥದ್ದು ಕ್ರಮ ಅಲ್ವಾ. ಏನನ್ನು ಬಿಟ್ಟು ಬರೋದು ಅಂದರೆ, ಗಂಟೆ ಹೆಂಡತಿ ಸರಿ ಇಲ್ಲ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ, ಗಂಟೆ ಹೆಂಡತಿ ಸರಿ ಇರಲಿಲ್ಲ ಅಂತೆ. ಅವನು ಕಾಶಿಗೆ ಹೋದಾಗ ಹೆಂಡ್ತಿನ ಬಿಟ್ಟು ಬಂದ್ಬಿಟ್ಟಂತೆ. ಯಾಕೆಂದ್ರೆ ಒಬ್ರಿಗೊಬ್ರಿಗೂ ಆಗೋದೇ ಇಲ್ಲ ಅಂತ. ಅದಲ್ಲ ಅಂತ ಹಾಗೆ ಹೇಳಿಲ್ಲ ಶಾಸ್ತ್ರ ಅಂತ. ನಿನಗೆ ಪ್ರಿಯವಾದ್ದನ್ನು ಬಿಡು ಅಂತ ಹೇಳಿರುವಂಥದ್ದು, ಅತ್ಯಂತ ಪ್ರಿಯವಾದ್ದನ್ನು ಬೇಕು ಅನ್ನೋಂಥದ್ದನ್ನು ಬಿಡು ಅಂತ. ತರಕಾರಿ ಆಗಲಿ ಅಥವಾ ಮತ್ತೊಂದಾಗಲಿ, ತಿನ್ನೋ ವಸ್ತುಗಳಲ್ಲಾಗಲಿ ಯಾವುದು ತುಂಬ ಇಷ್ಟವೋ ಅದನ್ನು ಬಿಟ್ಟರೆ ಬಿಟ್ಟ ಹಾಗೆ ನೀವು ಅಂತ. ಇಲ್ಲಿ ಬಿಟ್ಟಿದ್ದೇನೋ ಇಲ್ಲ ಅದರಲ್ಲೇನೋ ಅಂತ, ಹೇಗೂ ಬೇಡ ಅಂತಲೇ ಇರ್ತಾರೆ, ಅದು ಬಿಟ್ಟಿದ್ದೇನೋ ಅದರಲ್ಲಿ ಅಂತ. ಹೀಗೆಲ್ಲ ಇದು ನಿಜವಾಗೂ ನಡೆದ ಘಟನೆಗಳಿದೆ. ನಾವು ಉದಾಹರಣೆ ಕೊಟ್ಟವಲ್ಲ, ಅಂಥದ್ದು ನಿಜವಾಗೂ ನಡೆದ ಘಟನೆಗಳಿದೆ ಅಲ್ಲಿ ಅಂತ. ತಾಯಿಯನ್ನು ಬಿಟ್ಟು ಬಂದ್ಬಿಡೋದು, ತಂದೆಯನ್ನು ಬಿಟ್ಟು ಬಂದ್ಬಿಡೋದು, ವಯಸ್ಸಾದವ್ರನ್ನ ಅಲ್ಲಿ ಅವ್ರಿಗೆ ವಾಪಸ್ ಬರೋಕ್ಕೆ ಗೊತ್ತಾಗೋದಿಲ್ಲ ಅವರಿಗೆ. ಅಂಥ ಸ್ಥಿತಿಯಲ್ಲಿ ಜನಗಳ ಗುಂಪಿನ ಮಧ್ಯದಲ್ಲಿ ಬಿಟ್ಟು ಬರೋವಂಥದ್ದು, ಇಂಥದ್ದನ್ನೆಲ್ಲ ನಾವು ನಿಜವಾಗಿ ನಡೆದಿದ್ದನ್ನು ಕೇಳ್ತೇವೆ ಅಂತ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅದಕ್ಕೆ. ಯಾಕೆಂದರೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕಡೆ ಪಾಪ ಮಾಡಿದರೆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಕಳ್ಕೊಳ್ಬೋದು ಅದನ್ನು. ಅಂದರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದರೆ ಅದು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ವಜ್ರಲೇಪ ಅದು ಅಂತ. ಆ ಪಾಪಕ್ಕೆ ಪರಿಹಾರವೇ ಇಲ್ಲ. ಕಾಶಿಗೆ ಹೋಗಿ ಮಾಡಬೇಕಾದ ಕೆಲಸ ಇದೆಲ್ಲ. ಕಾಶಿಗೆ ಹೋಗಿ ಸಣ್ಣ ಪುಣ್ಯದ ಕೆಲಸ ಮಾಡಿದರೂ ತುಂಬ ಪುಣ್ಯ ಬರ್ತದೆ. ಹಾಗೆ ಸಣ್ಣ ಪಾಪ ಮಾಡಿದರೂ ಕೂಡ ಮಹಾಪಾಪವೇ ಬರುವಂಥದ್ದು, ಸಣ್ಣ ಪಾಪ ಬರೋದಿಲ್ಲ. ಯಾಕೆಂದರೆ ಎಲ್ಲವನ್ನೂ ದೊಡ್ಡದಾಗಿ ಮಾಡಿಕೊಡುವಂಥ ಕ್ಷೇತ್ರ ಅದು ಅಂತ. ಕಾಶಿ ಆಗಲಿ, ಕಾಶಿ ಅಂಥದ್ದು ಯಾವುದೇ ಆಗಲಿ ಅಂತ. ಹಾಗಾಗಿ ಆ ಪದ್ಧತಿಗಳಲ್ಲಿ ಏನನ್ನು ತೋರಿಸ್ತೇವೆ ಅಂದರೆ, ಬಿಡಬೇಕು ಎನ್ನುವುದನ್ನೇ ತೋರಿಸೋವಂಥದ್ದು. ಅದರಲ್ಲಿ ನಾವು ಸುಖವನ್ನು ಕಾಣೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತಾ, ಈ ಜೀವನದಾನವು ಕೂಡ ಇದಕ್ಕೆ ಸರಿ ಹೊಂದುವಂಥದ್ದು ಅಂತ. ಸತ್ಪಾತ್ರರಿಗೆ ಸಲ್ಲಬೇಕು ಅಂತ. ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ದಾನ ಮಾಡುವ ಕ್ರಮ ಎರಡು ಅಂತ. ದಾನ ಮಾಡುವ ಕ್ರಮದಲ್ಲಿ ಒಂದೇನು ಅಂದರೆ, ಯಾರು ತಪಸ್ವಿಗಳೋ, ಯಾರು ಮಹಾಸಾಧಕರೋ, ಸಿದ್ಧರೋ ಅವರಿಗೆ ಹೋಗಿ ಕೊಡುವಂಥದ್ದು ದಾನವನ್ನು, ಅದು ಒಂದು, ಅದು ತುಂಬ ಪುಣ್ಯಪ್ರದದು. ಇನ್ನೊಂದು, ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ಅದರದ್ದು ಅಂಥವ್ರಿಗೆ ಕೊಡುವಂಥದ್ದು. ಆ ಮೊದಲನೇದು ಕಷ್ಟ ಇದೆ ಇವತ್ತು. ಧರ್ಮರಾಜನಿಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ, ಶ್ರಾದ್ದ ಮಾಡೋದಕ್ಕೆ ಒಳ್ಳೆ ದಿವಸ ಯಾವುದು ಅಂತ. ಯಾರಾದರೂ ಹೇಳೋದೇನು, ಸತ್ತ ದಿನವೇ ಒಳ್ಳೆ ದಿನ ಅಂತ ತಾನೇ ಹೇಳೋದು ಅಂತ. ಧರ್ಮರಾಜ ಅದನ್ನು ಹೇಳಲಿಲ್ಲ. ಒಳ್ಳೆ ಬ್ರಾಹ್ಮಣ ಸಿಕ್ಕಿದ ದಿನ ಅದು. ಶ್ರಾದ್ದಕ್ಕೆ ಶ್ರೇಷ್ಠವಾದ ದಿನ ಯಾವುದು ಅಂದರೆ, ಒಳ್ಳೆ ಬ್ರಾಹ್ಮಣ ಸಿಕ್ಕಿದ ದಿನ ಅಂತ ಒಂದು ಯುಗದ ಹಿಂದೆ ಹೇಳಿದ್ದು ಧರ್ಮರಾಜ. ಈಗ ಒಂದು ಯುಗದ ಹಿಂದೆ ಹೇಳಿದ ಮಾತು ಅದು ಅಂತ. ಆಗಿನ ಕಾಲಕ್ಕೆ ವ್ಯಾಸರೋ ಅಥವಾ ಪರಾಶರರೋ ಧೌಮ್ಯರೋ ಇಂಥವರೆಲ್ಲ ಇದ್ದ ಕಾಲಕ್ಕೆ ಧರ್ಮರಾಜ ಹೇಳಿದ ಮಾತು. ಧರ್ಮರಾಜ ಅಂದರೆ ಸಾಕ್ಷಾತ್ ಧರ್ಮವೇ ಅವನು, ಮೂರ್ತಿವೆತ್ತ ಧರ್ಮ ಅವನು, ಯಮಧರ್ಮನ ಅವತಾರ ಅವನು. ಅಂಥವನು ಹೇಳಿದ ಮಾತು, ಒಳ್ಳೆ ಬ್ರಾಹ್ಮಣ ಸಿಕ್ಕಿದಾಗ ಶ್ರಾದ್ದವನ್ನು ಮಾಡು ಅಂತ. ಈಗ ಶ್ರಾದ್ದ ಮಾಡುವಾಗೇ ಇಲ್ಲ, ಇವತ್ತಿನ ಕಾಲದಲ್ಲಿ ಶ್ರಾದ್ದ ಮಾಡುವ ಪರಿಸ್ಥಿತಿ ಇಲ್ಲ ಅಂತ. ಯಾಕೆಂದರೆ ಎಲ್ಲಿಂದ ಹುಡುಕೋದು ಒಳ್ಳೆ ಬ್ರಾಹ್ಮಣನನ್ನು ಅಂತ. ಹಾಗಾಗಿ ಮೊದಲನೇದು ತುಂಬ ಕಷ್ಟ ಇದೆ ಮಾಡೋದಕ್ಕೆ, ಎರಡನೇದು ಸಾಧ್ಯ ಇದೆ ಈಗಲೂ ಕೂಡ ಅಂತ. ಯಾರಿಗೆ ನಿಜವಾಗಿ ಅಗತ್ಯ ಇದೆಯೋ ಅಂಥವರಿಗೆ ನಾವು ಅದನ್ನು ಮಾಡಬೇಕು ಅಂತ. ನಮ್ಮ ಮತ್ತಿಕೈ ರಾಮಚಂದ್ರ ಭಟ್ರು ಸಂಪೆಕಟ್ಟೆ, ಅಲ್ಲಿಯ ರಾಮಚಂದ್ರ ಭಟ್ರ ಕುಟುಂಬ ನೀವು ಕೇಳಿದಿರಿ. ಅವರು ಎಷ್ಟು ಅರ್ಹರು ಅಂತ ನಾವು ಪ್ರತ್ಯೇಕ ನಿಮಗೆ ಹೇಳಬೇಕಾಗಿಲ್ಲ. ಎಲ್ಲ ಅವ್ರನ್ನ ನಿಜವಾಗಿಯೂ ಈ ನಮ್ಮ ಜೀವನದಾನ ವಿಶ್ವಸ್ತ ಮಂಡಳಿನ ಅಭಿನಂದನೆ ಮಾಡಬೇಕು. ಅಂಥವ್ರನ್ನ ಹುಡುಕಿ ಆ ವಲಯವನ್ನು ಕೂಡ, ಆ ವಲಯ ಘಟಕವನ್ನು ಕೂಡ ಅಂಥವ್ರನ್ನ ಹುಡುಕಿ ನೀವು ಅದನ್ನು ಮಾಡ್ತಾ ಇದ್ದೀರಿ. ನಮಗೆ ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ನಮಗೆ ನೀವು ಯಾವ ಕಿರೀಟವನ್ನು ಕೂಡ ತೊಡಿಸ್ಬೇಕು ಅಂತಿಲ್ಲ. ಇದನ್ನು ಮಾಡಿದರೆ ಅದು ಕಿರೀಟ ತೊಡಿಸೋದಕ್ಕಿಂತ ಹೆಚ್ಚಿನ ಫಲವನ್ನು ನಮಗೆ ಅದು ಕೊಡುವಂಥದ್ದು. ಈಗಾಗಲೇ ಜೀವನದ ವಿಶ್ವಸ್ತರು ನಮಗೆ ಹೇಳಿದ್ರು, ಮುಂದಿನ ವರ್ಷ ತುಂಬ ವೈಭವದಲ್ಲಿ ಮಾಡ್ತೇವೆ ಇದನ್ನು ಅಂತ. ಇದೇ ವೈಭವ ಅಂತ. ನಾವು ಇಂಥದ್ದನ್ನು ಮಾಡಿದರೆ ಅದು ವೈಭವ ಹೊರತು ನೀವು ಬೇರೆ ಏನು ಮಾಡಿದರೂ ಕೂಡ ನಮಗೇನು ಸಂತೋಷ ಆಗೋದಿಲ್ವಲ್ಲ ಅಂತ. ನೀವೇನು ಚಿನ್ನದ ಪಲ್ಲಕ್ಕಿಯಲ್ಲಿ ನಮ್ಮನ್ನು ಮೆರವಣಿಗೆ ಮಾಡಿದರೆ ನಮಗೆ ಇದಕ್ಕಿಂತ ಹೆಚ್ಚು ಸಂತೋಷ ಖಂಡಿತ ಆಗೋದಿಲ್ಲ. ಕೂತ್ಕೊಂಡಿರ್ತೇವೆ ಅನಿವಾರ್ಯವಾಗಿ, ಶಿಷ್ಯರಿಗೆ ಬೇಕಾಗಿ ಕೂತ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಹೊರತು ಅದು
ಆತ್ಮಕ್ಕೆ ಒಂದು ಮೋದವನ್ನು ಕೊಡುವಂಥದ್ದಲ್ಲ, ಆದರೆ ಇದು ತುಂಬ ಸಮಾಧಾನವನ್ನು ನೆಮ್ಮದಿಯನ್ನು ಕೊಡುವಂಥದ್ದು. ಹಾಗಾಗಿ ಒಂದು ಅರ್ಹ ಕುಟುಂಬಕ್ಕೆ ನೀವು ಇದನ್ನು ಕೊಡೆ ಮಾಡಿದ್ದೀರಿ. ನಾವು ತುಂಬ ಅದಕ್ಕೆ ಸಂತೋಷ ಪಡ್ತೇವೆ. ಆ ಕುಟುಂಬವನ್ನು ಹರಿಸ್ತೇವೆ, ಆಶೀರ್ವದಿಸ್ತೇವೆ ಕೂಡ. ಎಲ್ಲ ಥರದ ದುಃಖಗಳು ಬಂದಿದೆ ಪಾಪ ಅವರಿಗೆ, ಎಲ್ಲ ರೀತಿಯ ಕಷ್ಟಗಳು ಅವರಿಗೆ ಬಂದಿದೆ. ಮುಂದೆ ಬರುವ ದಿನಗಳು ಅವರಿಗೆ ನೆಮ್ಮದಿಯ ದಿನಗಳಾಗಲಿ. 88 ರಾಮಚಂದ್ರ ಭಟ್ರಿಗೆ, 75 ಯಜಮಾನಿಗೆ. ರಾಮಚಂದ್ರ ಭಟ್ರು ಎಂಥ ಮುಗ್ಧಾವಸ್ಥೆ ಇದ್ದಾರೆ ಅಂದರೆ ಅವರಿಗೆ ತಾನು ಯಾಕೆ ಬಂದಿದೆ ಅಂತಲೇ ಪೂರ್ತಿ ಗೊತ್ತಿಲ್ಲ ಅವರಿಗೆ. ಈಗ ನಮ್ಮ ಬಳಿ ಮಾತನಾಡ್ತಿರೋ ರಾಮಚಂದ್ರ ಭಟ್ರು ಹೇಳ್ತಾ ಇದ್ರು, ಇದು ನೋಡಿರಲಿಲ್ಲ ನಾನು, ಬಾಣಕುಡಿ ಮಠ ನೋಡಿರಲಿಲ್ಲ, ಅದು ತೋರಿಸ್ತೇನೆ ಕರ್ಕೊಂಡು ಹೋಗ್ತೇನೆ ಅಂತಂದ್ರೆ ನೋಡಿದಾಗ ಆಯಿತು ಅಂತ ಬಂದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಮನೆ ಯಾಕೆ ಗೊತ್ತಿರ್ಬೋದು ಯಾಕೆ ಅಂತ, ಆದರೆ ರಾಮಚಂದ್ರ ಭಟ್ರು ಬಾಯಲ್ಲಿ ಬಂದ ಮಾತು ಇದೇ ಮೊದಲು ಬಂದಿದ್ದು, ಹಾಗಾಗಿ ಕರ್ಕೊಂಡು ಹೋಗ್ತೇನೆ ಅಂತಂದ್ರು, ನೋಡಿದಾಗ ಆಯಿತು ಅಂತ ಬಂದೆ ಇಲ್ಲಿಗೆ ಅಂತ. ಅಂಥವ್ರಿಗೆ ಇದು ನಿಜವಾಗಿ ಕೂಡ ಸಲ್ಲಬೇಕು. ಮುಂದೆ ಬರುವ ದಿನಗಳು ಅವರಿಗೆ ನೆಮ್ಮದಿಯ ದಿನಗಳಾಗಲಿ, ಕಷ್ಟ ಕಳೆಯಲಿ, ಒಂದು ಸಮಾಧಾನ, ಆತ್ಮ ಸಮಾಧಾನ, ಮುಂದಿರುವ ಶೇಷಾಯುಷ್ಯ ಅವರಿಗೆ ಆ ಸಮಾಧಾನದಲ್ಲಿ ಕಳೆಯುವಂತೆ ಆಗಲಿ. ಆ ಸಮಾಧಾನದ ಭಾಗ ನಿಮಗೂ ಎಲ್ಲ ದೊರೆಯಲಿ. ಸಮಾಜದಿಂದ ಆಗ್ತಾ ಇರುವಂಥದ್ದು ಸಮಾಜಕ್ಕೂ ಕೂಡ ಸಮಾಧಾನ, ನೆಮ್ಮದಿ ದೊರೆಯಲಿ. ಹಾಗಾಗಿ ನೆಮ್ಮದಿಗಾಗಿ ಬದುಕಿ, ಹಣಕ್ಕಾಗಿ ಅಲ್ಲ, ಕೀರ್ತಿಗಾಗಿ ಅಲ್ಲ, ಅಧಿಕಾರ ಪದವಿಗೋಸ್ಕರ ಅಲ್ಲ, ನೆಮ್ಮದಿಗಾಗಿ ಬದುಕಿ. ನೆಮ್ಮದಿ ಎಲ್ಲಿದೆ ಅಂದರೆ ನೆಮ್ಮದಿ ಧರ್ಮದಲ್ಲಿದೆ, ನೆಮ್ಮದಿ ಸನ್ಯಾಸದಲ್ಲಿದೆ. ಬಿಡಬೇಕು, ಕೊಡಬೇಕು, ಅದರಲ್ಲಿ ನಿಜವಾದ ನೆಮ್ಮದಿ ಇರುವಂಥದ್ದು. ಮತ್ತೆಲ್ಲ ಕ್ಲೇಶವೇ. ಯಾವಂತ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್. ಅಂದರೆ ಒಬ್ಬ ಜೀವಿ ಎಷ್ಟು ಬಗೆಯ ಸಂಬಂಧಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ, ಅಷ್ಟು ಒಂದೊಂದು ಸಂಬಂಧವೂ ಕೂಡ ಎದೆಯಲ್ಲಿ ನೆಟ್ಟ ಒಂದೊಂದು ಮುಳ್ಳು. ಯಾವತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್ ತಾವಂತೋಸ ನಿಖನ್ಯಂತೆ ಹೃದಯ ಶೋಕ ಶಂಕವಹ. ಶೋಕದ ಶಂಕು ಅಂದರೆ ಅದೊಂದು ಮೊಳೆ ಅಥವಾ ಮುಳ್ಳು ಹೃದಯದಲ್ಲಿ ನೆಟ್ಟಂತೆ ಅಂತ. ಯಾಕೆಂದರೆ ನೀವು ಒಂದು ಸಂಬಂಧ ಮಾಡಿದೆ ಅಂದರೆ ಪಕ್ಕದಲ್ಲೇ ಶುರುವಾಯಿತು, ಅದ್ರ ಹಿಂದೆ ಬೇಜಾರು, ಮತ್ತೊಂದು. ಯಾರೋ ಒಬ್ಬರು ಒಂದು ಸ್ನೇಹಿತರು ಅಂತ ಅಂದ್ಕೊಳ್ಳಿ, ನೀವು ಬರೀ ಸ್ನೇಹದಲ್ಲಿ ಇರೋದಿಲ್ಲ ಅದು ಅಂತ. ಒಂದು ಸಾರಿ ತಿರುಗಿ ಮುರುಗಿ ನೋಡಿದರೆ ಅದ್ರ ಹಿಂದೆ ಮುಂದೆ ಎಷ್ಟೋ ಬೇಸರದ ಸಂಗತಿಗಳು, ಸಂದರ್ಭಗಳು ಬಂದು ಹೋಗಿರ್ತವೆ ಅಂತ. ಸಂಬಂಧಗಳಲ್ಲಿ ಹೀಗೆ ಇರುವಂಥದ್ದು. ಅಥವಾ ಒಂದು ವಸ್ತು ಅಂತ ತಗೊಳ್ಳಿ, ಬಂದ ದಿನ ಸುಖ, ಆಮೇಲೆ ಅದನ್ನು ಇಟ್ಕೊಳ್ಬೇಕಲ್ಲ, ಅದನ್ನು ಅಲ್ಲಿ ಒಂದು ಸಣ್ಣ ಗೆರೆ ಬಿತ್ತು ಅಂದರೆ ದುಃಖ, ಅಲ್ಲಿ ಹಳತಾಗ್ತದೆ ದುಃಖ ಅದು ಅಂತ. ಯಾರೋ ಕದ್ಕೊಂಡು ಹೋಗ್ತಾರೆ ದುಃಖ, ಅದಕ್ಕಿಂತ ಒಳ್ಳೇದು ಬೇರೆ ಯಾರಿಗೋ ಸಿಗ್ತದೆ, ಬೇರೆಯವರು ತರ್ತಾರೆ ದುಃಖ. ಮತ್ತೆ ಅದಕ್ಕೆ ಅದು ಎಷ್ಟು ರೀತಿಯಲ್ಲಿ ಅಂದರೆ ದುಃಖ ಬರೋದಕ್ಕೆ ದಾರಿಗಳು ತುಂಬ ಅಂತ. ಹಾಗಾಗಿ ಆ ಬಿಡುವ ಸುಖವನ್ನು ಅಭ್ಯಾಸ ಮಾಡಬೇಕು. ಅದಕ್ಕಾಗಿಯೇ ಶಂಕರಾಚಾರ್ಯರು ಗೃಹಸ್ಥರ ಸಮಾಜಕ್ಕೆ ಸನ್ಯಾಸದ ಗುರುಪೀಠವನ್ನು ಇಟ್ಟಿರ್ತಕ್ಕಂಥದ್ದು. ಅಂದರೆ ಇಡೀ ಗೃಹಸ್ಥ ಸಮುದಾಯಕ್ಕೆ ಈ ಬಿಡುವ ಪಾಠವನ್ನು ಶಂಕರಾಚಾರ್ಯರು ಆ ಮೂಲಕ ಹೇಳಿಕೊಡ್ತಾ ಇರೋದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅಂಥ ಸನ್ಯಾಸವನ್ನು ಆಂಶಿಕವಾಗಿ, ಪುಟ್ಟ ಸನ್ಯಾಸ, ಮರಿ ಸನ್ಯಾಸ, ಚೂರು ಸನ್ಯಾಸ, ಒಂದು ಸ್ವಲ್ಪ ಹೊತ್ತಿನ ಸನ್ಯಾಸ, ಯಾವುದಾದ್ರು ಒಂದು ವಿಷಯಕ್ಕೆ ಸನ್ಯಾಸ, ಹೀಗಾದ್ರು ಕೂಡ ಅಂತ ಹೇಳೋದು. ಇಡೀ ಅಂತ ಇದ್ದರು ಅಂಶ ಭಾಗಶಃ ಆದರೂ ಕೂಡ ಅದನ್ನು ಸ್ವೀಕಾರ ಮಾಡಿದಾಗ ನಿಧಾನಕ್ಕೊಂದು ದಿನ ನಿಜವಾದ ಸನ್ಯಾಸ ಕೊನೆಗಾದ್ರು ಬರಬೇಕು ನಮಗದನ್ನು. ನಾವು ಕೊನೆ ಉಸಿರು ಇಳಿಯೋರೊಳಗಡೆಗೆ ಅದು ಬಂತು ಅಂದರೆ ಮತ್ತೆ ನಮಗೆ ಸಾವಲ್ಲ ಅಂತ, ಅದರ ನಂತರ ಅಂತ ಅಮೃತತ್ವ ಮತ್ತೆ ಇರುವಂಥದ್ದು ಅಂತ. ಹಾಗಾಗಿ ಅದಕ್ಕೆ ಹೋಗುವಂತೆ ಆಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತಾ ಆಶೀರ್ವದಿಸ್ತಾ, ನಿಮಗೆಲ್ಲ ಈ ಒಂದು ಶುಭ ಮುಹೂರ್ತ ನಿಜವಾದ ಶುಭವನ್ನು ಉಂಟು ಮಾಡಲಿ, ನಿಜವಾದ ನೆಮ್ಮದಿಯನ್ನು ಕೊಡಲಿ, ಈ ಕುಟುಂಬಕ್ಕೂ ಒಳ್ಳೆಯದಾಗಲಿ, ನಿಮಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ರಾಮಾನುಗ್ರಹ, ಗುರು ಪರಂಪರೆಯ ಅನುಗ್ರಹ, ಗುರುತತ್ವದ ಪೂರ್ಣಾನುಗ್ರಹ ನಿಮ್ಮೆಲ್ಲರ ಬದುಕನ್ನು ಬೆಳಗಿಸಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ, ಗೋ ಮಾತಾ ಕಿ.